ಬಾಗಲಕೋಟೆ ಜಿಲ್ಲೆ ಎಸ್.ಆರ್. ಕಾಶಪ್ಪನವರ ಸ್ಮಾರಕ ಪ್ರತಿಷ್ಠಾನ ಇಳಕಲ್ಲ ವತಿಯಿಂದ ದಿನಾಂಕ ಜೂನ್ 23, 2025 ರಂದು ಅಪರಾಹ್ನ 12 ಗಂಟೆಗೆ ಮಾಜಿ ಸಚಿವರಾದ ಲಿಂಗೈಕ್ಯ ಎಸ್.ಆರ್. ಕಾಶಪ್ಪನವರ 23ನೇ ಪುಣ್ಯಸ್ಮರಣೆ ಸಮಾರಂಭವು ಹುನಗುಂದ ತಾಲೂಕಿನ ಹಾವರಗಿ ಗ್ರಾಮದ ಎಸ್ಎಂಎಸ್ ಪ್ರೌಢಶಾಲೆ ಆವರಣದಲ್ಲಿ ಉಜ್ಜಯಿನಿ ಮಹಾಪೀಠದ ಶ್ರೀ ಜಗದ್ಗುರು ಸಿದ್ಧಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಹಾಗೂ ಶ್ರೀ ಶೈಲ್ ಮಹಾಪೀಠದ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಸಿದ್ಧರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದಕರು ಹಾಗೂ ಕಾಶಿ ಮಹಾಪೀಠದ ಶ್ರೀ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದಕರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ದಿಂಡವಾರ ಹಡಗಲಿ ನಿಡಗುಂದಿ ಬಿಲ್ಕೆರೂರ ಅಡಿವಿಹಾಳ ಸೇರಿದಂತೆ ಇತರೆ ಪೀಠದ ಶ್ರೀಗಳ ಸಾನ್ನಿಧ್ಯದಲ್ಲಿ ಹಾಗೂ ಮಾಜಿ ಶಾಸಕರು ಮತ್ತು ಎಸ್.ಆರ್.ಕೆ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ಶ್ರೀಮತಿ ಗೌರಮ್ಮಿಸ್ ಕಾಶಪ್ಪನವರರ ಅಧ್ಯಕ್ಷತೆಯಲ್ಲಿ ಹಾಗೂ ಕರ್ನಾಟಕ ವೀರಶೈವ ಲಿಂಗಾಯತಾಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಶಾಸಕರಾದ ವಿಜಯಾನಂದ ಕಾಶಪ್ಪನವರರ ಗೌರವೋಪಸ್ಥಿತಿಯಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಮಹಿಳಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ವೀಣಾ ವಿಕಾಶಪ್ಪನವರರು, ಸ್ವಾಗತಪರ ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರು, ಪ್ರಾಸ್ತಾವಿಕ ಪರ ಹಾಗೂ ನಿವೃತ್ತ ಶಿಕ್ಷಕರಾದ ಎಸ್.ಕೆ. ಕೊನೆಸಾಗರರು ಹಾಗೂ ಮುಖಂಡರಾದ ವಿಜಯ ಮಹಾಂತೇಶ ಗದ್ದನಕೇರಿ, ಮಹಾಂತೇಶ ವಾರಿಯರು, ಅತಿಥಿಗಳ ಪರ ಹಾಗೂ ಶ್ರೀಗಳು ಆಶೀರ್ವಚನ ಪರ ಮಾತನಾಡಿ, ಎಸ್.ಆರ್. ಕಾಶಪ್ಪನವರರು 1989 ರಿಂದ 3 ಬಾರಿ ಶಾಸಕರಾಗಿ, ಸಚಿವರಾಗಿ, ಮತಕ್ಷೇತ್ರದಾದ್ಯಂತ ಹಸಿರು ಕ್ರಾಂತಿವನ್ನಾಗಿಸಲು ಸ್ವತಃ ರೈತರಾಗಿ ಪ್ರಥಮ ಹಂತವಾಗಿ ನದಿಪಾತ್ರದ 14,000 ಎಕರೆ ಭೂಮಿಗೆ ಕಾಲುವೆ ಮುಖಾಂತರ ನೀರು ಹರಿಸಿದ್ದು, ಮರೋಳ ರಾಮತಾಳದ ನೀರಾವರಿ ಯೋಜನೆ, ನಂತರ ಮಹಾರಾಷ್ಟ್ರದ ಜಲಾಶಯದಿಂದ ಸ್ವತಃ ಗೇಟುಗಳು ತೆಗೆದು ಅವಳಿ ಜಿಲ್ಲೆಗೆ ನೀರು ಹರಿಸಿದ್ದು, ಶೈಕ್ಷಣಿಕವಾಗಿ ಪ್ರಾಥಮಿಕ ಮತ್ತು 87 ಪ್ರೌಢಶಾಲೆಗಳ ಅನುದಾನಕ್ಕೊಳಪಡಿಸಿ ಕಾಲೇಜುಗಳನ್ನು ಸ್ಥಾಪಿಸಿ ವಿದ್ಯಾಕಾಶಿಯನ್ನಾಗಿಸಿದ ಶ್ರೇಯ ಎಸ್.ಆರ್. ಕಾಶಪ್ಪನವರಿಗೆ ಸಲ್ಲುತ್ತದೆ ಎಂದರು. ನಂತರ ಹಾಲಿ ಶಾಸಕ ಕಾಶಪ್ಪನವರರು ತಮ್ಮ ತಂದೆಯವರ ಮಾರ್ಗದಲ್ಲಿಯೇ ಪ್ರಥಮ ಅಧಿಕಾರಾವಧಿಯಲ್ಲಿ ಮತಕ್ಷೇತ್ರದಲ್ಲಿ ಸುಮಾರು 786 ಕೋಟಿಗೂ ಹೆಚ್ಚಿನ ಅನುದಾನದಲ್ಲಿ ಇಸ್ರೇಲ ಮಾದರಿಯ 60,000 ಹೆಕ್ಟೇರ್ ಭೂಮಿಗೆ ನೀರುಣಿಸುವ ಹನಿ ನೀರಾವರಿ ಯೋಜನೆ ಹಾಗೂ ಪ್ರಸ್ತುತ ರಾಜ್ಯದಲ್ಲಿಯೇ ಪ್ರಥಮೆನಿಸಿರುವ ಕ್ಷೇತ್ರದ 100 ಸರ್ಕಾರಿ ಶಾಲೆಗಳಿಗೆ ಖನಿಜ ನಿಧಿಯಲ್ಲಿ ಸ್ಮಾರ್ಟ್ ಕ್ಲಾಸ್ಗಳ ಸ್ಥಾಪನೆ ಹಾಗೂ ಲಿಂಗೈಕ್ಯ ಕಾಶಪ್ಪನವರರು ನಿರುದ್ಯೋಗ ಹೋಗಲಾಡಿಸಲೆಂದು ಕೂಡಲ ಸಂಗಮದಲ್ಲಿ ಸ್ಥಾಪಿಸಿದ ಕೌಶಲ್ಯಾಧಾರಿತದ ಜಿಟಿಟಿಸಿ ಕೋರ್ಸದ ಭಾಗವಾಗಿ ಮೆಕಾಟ್ರಿಯನ್ಸಿ ಡಿಪ್ಲೊಮಾ ಮತ್ತು ಕೃತಕ ಬುದ್ಧಿಮತ್ತೆಯ ಡಿಪ್ಲೊಮಾ ಕೋರ್ಸ್ ಜಾರಿ ಮಾಡಿದ್ದು ಹಾಗೂ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಬಗ್ಗೆ ಪ್ರಸ್ತಾಪಿಸಿದರು. ಏತನ್ಮಧ್ಯೆ ಶಾಸಕ ಕಾಶಪ್ಪನವರರು ತಮಗೆ ಸರ್ಕಾರದಲ್ಲಿ ಸಚಿವ ದರ್ಜೆಯ ಸ್ಥಾನಮಾನ ಸಿಕ್ಕಿದೆ ಎಂದರೆ ಕ್ಷೇತ್ರದ ಸಮಸ್ತ ಜನತೆಯ ಆಶೀರ್ವಾದವೇ ಅದಕ್ಕೆ ಶ್ರೀರಕ್ಷೆಯಾಗಿದೆ ಎಂದರಲ್ಲದೆ, ಪಂಚಪೀಠಾಧೀಶರು ಹಾಗೂ ಸರ್ವಹರ ಗುರುಚರಮೂರ್ತಿಗಳು ಆಶೀರ್ವದಿಸಿದಕ್ಕೆ ಹಾಗೂ ಕ್ಷೇತ್ರ ಜನತೆಯು ಪ್ರೀತಿ ವಾತ್ಸಲ್ಯ ತೋರಿದಕ್ಕೆ ಧನ್ಯವಾದಗಳು ಸಲ್ಲಿಸಿದರು. ನಂತರ ಶ್ರೀಗಳು ಹಿಂದೆ ನಡೆದಿದ್ದ ಸರ್ವಧರ್ಮದ ಸಮ್ಮೇಳನ ಸ್ಮರಿಸುತ್ತಾ ಬರುವ ದಿನಗಳಲ್ಲಿ ಕೂಡಲ ಸಂಗಮದಲ್ಲಿ ಸರ್ವಧರ್ಮ ಸಮ್ಮೇಳನವನ್ನು ಆಯೋಜಿಸುವಂತೆ ಮನವಿ ಮಾಡಿದರು. ನಂತರ ವೇದಿಕೆ ಮುಖಾಂತರ ಶಾಸಕರಿಗೆ ಕರ್ನಾಟಕ ರಾಜ್ಯ ಸರ್ಕಾರವು ಸಚಿವ ಸ್ಥಾನ ನೀಡುವಂತೆ ಹಾಗೂ ಜಾತಿಗಣತಿ ಸಮೀಕ್ಷೆಯಲ್ಲಿ ಹಿಂದೂ ಲಿಂಗಾಯತ ಮತ್ತು ವೀರಶೈವ ಲಿಂಗಾಯತ ಜನಸಂಖ್ಯೆಯ ಅಂಕಿಸಂಖ್ಯೆಯಲ್ಲಿ ತಾರತಮ್ಯವಾಗದಂತೆ ನಿಖರ ಮಾಹಿತಿ ಸಂಗ್ರಹಿಸುವ ನಿಟ್ಟಿನಲ್ಲಿ ಸಮೀಕ್ಷೆ ಜರುಗಲು ಸರ್ಕಾರವು ಜಾಗೃತ ವಹಿಸಬೇಕೆಂದರಲ್ಲದೆ, ಶಾಸಕ ಕಾಶಪ್ಪನವರು ನಮ್ಮ ಈ ಬೇಡಿಕೆಯನ್ನು ಮುಂಚೂಣಿಯಲ್ಲಿ ನಿಂತು ಸರ್ಕಾರಕ್ಕೆ ಪ್ರಸ್ತಾವ ಸಲ್ಲಿಸಬೇಕೆಂದು ಒತ್ತಾಯಿಸಿದರು. ಈ ಕಾರ್ಯಕ್ರಮದಲ್ಲಿ ನಂದವಾಡ ಗಿಯಾಳಂದ ಪೀಠಾಧಿಪತಿಗಳಾದ ಶ್ರೀಮಹಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಕೋಲಾರ ವಿಜಯಪುರ ದಿಗಂಬರೇಶ್ವರ ಮಠದ ಪೀಠಾಧಿಪತಿಗಳಾದ ಕಲ್ಲಿನಾಥದೇವರು ವೇದಿಕೆ ಹಂಚಿಕೊಂಡರೆ, ಶಿಕ್ಷಕರಾದ ಸಂಗಣ್ಣಗದ್ದಿರು ನಿರೂಪಿಸಿದರು. ಹಾಗೂ ಶ್ರೀಕುಮಾರಲಿಂಗ ಶಿವಾಚಾರ್ಯ ಸ್ವಾಮಿಗಳು, ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು, ಸಿದ್ದನಕೊಳ್ಳದ ಪೀಠಾಧಿಪತಿಗಳಾದ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಸೇರಿದಂತೆ ಇತರೆ ಹರಗುರುಚರಮೂರ್ತಿಗಳು ಹಾಗೂ ಮಾಜಿ ನಗರಸಭೆ ಅಧ್ಯಕ್ಷರಾದ ದೇವಾನಂದೆಸ್ ಕಾಶಪ್ಪನವರ ಸೇರಿ ಇತರೆ ಧುರೀಣರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಹಿತೈಷಿಗಳು, ಅಭಿಮಾನಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹಾವರಗಿ. ಶ್ರೀ ಶಿವಾಚಾರ್ಯ
ನಮ್ಮ ನಿಮ್ಮೆಲ್ಲರ ಪರಮ ಪೂಜ್ಯರು ಯಾವತ್ತು ನಮ್ಮ ಕುಟುಂಬದ ಮೇಲೆ ಸದಾ ಶ್ರೀರಕ್ಷೆಯನ್ನು ಆಸ್ವಾದಿಸ್ತಿರುವಂಥ ಶ್ರೀಮದ್ ವೈರಾಗ್ಯ ಸಿಂಹಾಸನೇಶ್ವರ 1008 ಈಶ್ವರ ಶ್ರೀ 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 1008 ಜಗದ್ಗುರು ಶ್ರೀ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಾಗವತ್ಪಾದರ ಪಾದಾರವಿಂದಕ್ಕೆ ನನ್ನ ಅಣಿವಣೆದು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಶ್ರೀಮದ್ ಸದ್ಧರ್ಮ ಸಿಂಹಾಸನದೀಶ್ವರ ಶ್ರೀ 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 1008 ಜಗದ್ಗುರು ಸಿದ್ಧಲಿಂಗ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಾಗವತ್ಪಾದರು ಉಜ್ಜಯಿನಿ ಪೀಠದ ಶ್ರೀಗಳ ಪಾದಾರವಿಂದಕ್ಕೆ ನನ್ನ ಅಣೆಮಣೆದು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಕಾರ್ಯಕ್ರಮಕ್ಕೆ ತಮ್ಮ ಅತ್ಯಮೂಲ್ಯ ಸಮಯವನ್ನು ನೀಡಿ ನಮ್ಮೆಲ್ಲ ಕುಟುಂಬದ ಸದಸ್ಯರಿಗೂ ಆಶೀರ್ವಾದವನ್ನು, ಆಶೀರ್ವಚನವನ್ನು, ಧರ್ಮ ಸಭೆಯ ಕುರಿತು ಎಲ್ಲರಿಗೂ ಹಿತವಚನವನ್ನು ನೀಡಲಿಕ್ಕೆ ಆಗಮಿಸಿದಂಥ ಪರಮ ಪೂಜ್ಯರಿಗೂ ಹಾಗೂ ಯಾವತ್ತೂ ಕೂಡ ನಮ್ಮ ಕುಟುಂಬದ ಮೇಲೆ ಅತ್ಯಂತ ಕಾಳಜಿ, ಅತ್ಯಂತ ಒಂದು ಪ್ರೀತಿ ಹಾಗೂ ಆಶೀರ್ವಾದವನ್ನು ನೀಡ್ತಾ ಬಂದಿರುವಂಥ ನಮ್ಮ ಪಂಚಪೀಠಾಧೀಶ್ವರಿಗೂ ಕೂಡ ನನ್ನ ಅಣೆಮಣೆದು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಅವರಿಗೆ ಪ್ರತಿಷ್ಠಾನದ ವತಿಯಿಂದ ಭವ್ಯ ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ, ಪ್ರತಿಷ್ಠಾನದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಿದ್ದೀನಿ. ನಮ್ಮ ಕುಟುಂಬದ ಮೇಲೆ ಹಾಗೂ ನಮ್ಮ ಮಾವನವರ ಮೇಲೆ ಪ್ರೀತಿಯನ್ನು ಇಟ್ಟು ಇಡೀ ಹುನಗುಂದ ಮತಕ್ಷೇತ್ರ ಆಗಿರ್ಬೋದು, ಸುತ್ತಮುತ್ತಲಿನ ಪಕ್ಕದ ಜಿಲ್ಲೆಗಳು ಹಾಗೂ ಜಿಲ್ಲೆಯಾದ್ಯಂತ ಬಂದಂಥ ಕಾಶ್ಯಪ್ನವ್ರ ಕುಟುಂಬದ ಅಭಿಮಾನಿಗಳಿಗೂ ಹಾಗೂ ಹಿರಿಯರಿಗೂ, ಗುರು ಹಿರಿಯರಿಗೂ, ತಾಯಂದಿರಿಗೂ, ಯುವಕ ಮಿತ್ರರಿಗೂ, ನನ್ನ ನೆಚ್ಚಿನ ಮುದ್ದು ಮಕ್ಕಳಿಗೂ, ಪತ್ರಿಕಾ ಮಾಧ್ಯಮದವ್ರಿಗೂ, ಎಲೆಕ್ಟ್ರಾನಿಕ್ ಮೀಡಿಯಾದವ್ರಿಗೂ ಎಲ್ಲರಿಗೂ ಭವ್ಯ ಸ್ವಾಗತವನ್ನು ಕೋರ್ತೀನಿ. ಈ ವೇದಿಕೆಯಲ್ಲಿ ಕಳೆದ 23 ವರ್ಷದಿಂದ ನಿರಂತರವಾಗಿ 1 ವರ್ಷ ಕೂಡ ಕೇವಲ ಕೋವಿಡ್ ಆದಂಥ ಸಂದರ್ಭದಲ್ಲಿ 2 ವರ್ಷಗಳನ್ನು ಬಿಟ್ಟರೆ ಸುಮಾರು 21 ವರ್ಷಗಳ ಕಾಲ ಈ ಒಂದು ಸಮಾರಂಭ, ಪವಿತ್ರವಾದ ಸಮಾರಂಭ ನಮ್ಮ ನಾಡಿನ, ಪ್ರಪಂಚದ ಜಗದ್ಗುರುಗಳ ಸಾನ್ನಿಧ್ಯದಲ್ಲೇ ನಡೆದು ಬಂದಿದ್ದು ನಮ್ಮೆಲ್ಲರ, ನಿಮ್ಮೆಲ್ಲರ ಪುಣ್ಯ ಭಾಗ್ಯ ಅನ್ನೋ ಮಾತನ್ನು ನಾನು ಮತ್ತೆ ಮೊದಲೇ ಕೂಡ. ಇವತ್ತು ತಾನೇ ಒಬ್ರು ಬೆಳಗ್ಗೆ ಫೋನ್ ಮಾಡಿದ್ರು, ನಮ್ಮ ತಂದೆಯವರ ಆತ್ಮೀಯ ಸ್ನೇಹಿತರು. ಅವ್ರು ಎದುರಾಗುವಂತ ಕೆಲಸ ಆಗತ್ತೆ. ಯಾಕಂದ್ರೆ ನಾವು ಯಾರು ಕೂಡ ಬೇರೆ ಅಲ್ಲ, ನಾವೆಲ್ಲರೂ ವೀರಶೈವರು, ಲಿಂಗಾಯತರು ಅನ್ನೋದಕ್ಕೆ ಇವತ್ತು ಈ ಪ್ರಪಂಚದಲ್ಲಿ ಶಾಂತಿ, ನೆಮ್ಮದಿ ಅನ್ನೋದು ನೆಲೆ ಊರಿದೆ ಅನ್ನೋದಕ್ಕೆ ನಮ್ಮ ಪಂಚಪೀಠಾಧೀಶ್ವರರೇ ಸಾಕ್ಷಿ ಅನ್ನೋ ಮಾತನ್ನ ಬಹಳ. ಮತ್ತು ಅನೇಕ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಅವರಿಗೆ ವಿದ್ಯಾಭ್ಯಾಸಕ್ಕಾಗಿ ಪ್ರತಿಷ್ಠಾನದ ಅಡಿಯಲ್ಲಿ ಯಾರೇ ಬಂದು ಇವತ್ತು ಸಹಾಯ ಹಸ್ತವನ್ನು ಕೇಳಿದಾಗ ನಮ್ಮ ಪ್ರತಿಷ್ಠಾನ ಇವತ್ತು ಸಾಮಾಜಿಕ ಮುಖ್ಯವಾಗಿ, ಇವತ್ತು ಶೈಕ್ಷಣಿಕವಾಗಿ, ಇವತ್ತು ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಇವತ್ತು ನಮ್ಮ ಪ್ರತಿಷ್ಠಾನ ನಡೆಕೊಂಡು ಬಂದಂತ ದಾರಿ. ಇದರೆಲ್ಲ ಪುಣ್ಯ ಯಾರಿಗೆ ಸಲ್ಲತ್ತಂದ್ರ ನಮಗೆ ಒಂದು ಕುಟುಂಬಕ್ಕೆ ಒಂದು ಸಂಸ್ಕಾರವನ್ನ, ಇವತ್ತು ದಾರಿಯನ್ನು ತೋರಿಸಿದಂಥವರು ಯಾರಾದ್ರೂ ಇದ್ರ ಅದು ನಮ್ಮ ಪಂಚಪೀಠಾಧೀಶ್ವರರು ಅನ್ನೋ ಮಾತನ್ನು ನಾನು ಮತ್ತೊಮ್ಮೆ ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಬಂಧುಗಳೇ. ಆ ಒಂದು ನಿಟ್ಟಿನಲ್ಲಿ ಇವತ್ತು 23 ವರ್ಷಗಳ ಕಾಲ ನಿರಂತರವಾಗಿ ಈ ಒಂದು ಹಾವರಿಗೆ ಪುಣ್ಯ ಭೂಮಿ, ಬಹುತೇಕ ನಮ್ಮ ತಂದೆಯವರಿಗೆ ಜನ್ಮ ಕೊಟ್ಟಂತ ಈ ಒಂದು ಪುಣ್ಯ ಭೂಮಿ, ಈ ಮಣ್ಣಿನ ಋಣ ಆ ಜಗದ್ಗುರುಗಳು ಇಲ್ಲಿ ಪಾದ ಸ್ಪರ್ಶವನ್ನ ಮಾಡಿ ಬಹುತೇಕ ಯಾವತ್ತೂ ಕೂಡ ಇವತ್ತು ಈ ಬಾಳನ ಈ ಒಂದು ಪ್ರದೇಶವನ್ನ ಇವತ್ತು ಹಸಿರನ್ನಾಗಿ ಮಾಡಿದಂತ ಕೀರ್ತಿ ಕೂಡ ನಮ್ಮ ಜಗದ್ಗುರುಗಳಿಗೆ ಸಲ್ಲುತ್ತೆ. ಯಾಕಂದ್ರೆ ನಮ್ಮ ತಂದೆಯವರ ಕಾಲ ವ್ಯವಸ್ಥೆಯಲ್ಲಿ ನಾನು ನೋಡಿದಂತ ದಿನಗಳನ್ನ ಇಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಒಬ್ಬ ಸಾಮಾನ್ಯ ರೈತ, ಬಹುತೇಕ ಆಮೇಲೆ ಅವರು ರಾಜಕೀಯ ಪ್ರವೇಶವನ್ನು ಮಾಡಿದ್ರು. ಸಾಮಾನ್ಯ ರೈತನಾಗಿ, ಒಬ್ಬ ರೈತನಾಗಿ ಕೆಲಸ ಮಾಡಿ ಇವತ್ತು ಈ ನಾಡಿನಲ್ಲಿ ಆ ಜಗದ್ಗುರುಗಳ ಆಶೀರ್ವಾದದಿಂದ 3 ಬಾರಿ ಶಾಸಕರಾಗಿ ಒಬ್ಬ ಸಚಿವರಾದ್ರಲ್ಲ, ಅದು ಜಗದ್ಗುರುಗಳ ಒಂದು ಆಶೀರ್ವಾದ ಅನ್ನೋದಕ್ಕೆ
ಅದು ಸತ್ಯವನ್ನ ಇವತ್ತು ಹೇಳಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪ್ರತಿಷ್ಠಾನ ಅತ್ಯಂತ ಪ್ರಗತಿಯತ್ತ ಕಾರ್ಯವನ್ನು ನಿರ್ವಹಿಸಿ ಇವತ್ತು ಅನೇಕ ಸಾಮಾಜಿಕ ಮುಖಿ ಕೆಲಸವನ್ನ ಮಾಡ್ತಾ ಮುಂದುವರೆದಿದೆ. ನಾನು ಈ ಸಂದರ್ಭದಲ್ಲಿ ಏನು ನಿನ್ನೆ ಪ್ರತಿಭಾವಂತರಿಗಿರ್ಬೋದು, ಅನೇಕ ಇವತ್ತು ಏನು ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನ ಪ್ರತಿಷ್ಠಾನ ನಡೆಸಿಕೊಂಡು ಬರ್ತಾ ಇದೆ. ಅದನ್ನ ನಮ್ಮ ಪಂಚಪೀಠಾಧೀಶ್ವರ ಆಶೀರ್ವಾದದಿಂದ ನಿರಂತರವಾಗಿ ನಾನು ಹೇಳಿದ್ದೀನಿ, ನನ್ನ ಉಸಿರು ಇರುವವರೆಗೆ ಮಾತ್ರ ಗ್ಯಾರಂಟಿ, ನನ್ನ ಉಸಿರು ಇರುವವರೆಗೂ ಕೂಡ ಪಂಚಪೀಠಾಧೀಶ್ವರರ ಸಾನ್ನಿಧ್ಯದಲ್ಲೇ ನಮ್ಮ ತಂದೆಯವರ ಪುಣ್ಯ ಸ್ಮರಣೆ ಆಗತ್ತನ್ನೋದನ್ನ ನಾನು ಯಾವತ್ತೂ ಹೇಳ್ಕೊಂಡು ಬಂದಿದ್ದೀನಿ. ಅದು ಸತ್ಯ ಕೂಡ ಆಗುತ್ತೆ ಅನ್ನೊಂದು ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಮ್ಮ ಕುಟುಂಬದವ್ರಿಗೆ ನಾನು ಹೇಳ್ಕೊಡಕ್ಕೆ ಇಚ್ಛೆ ಪಡ್ತೇನೆ. ಇದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು. ಯಾಕಂದ್ರೆ ಆ ಪರಂಪರೆಯನ್ನು ಮರಿಬಾರ್ದು. ಯಾಕಂದ್ರೆ ನಮ್ಮ ತಂದೆಯವರ ಪರಂಪರೆ, ಅವರು ನಡೆದ ಬಂದ ದಾರಿಯನ್ನ ಇವತ್ತು ನಾನು ನಡೀತಾ ಇದ್ದ ಕಾರಣ ಆ ಪಂಚಪೀಠಾಧೀಶ್ವರ ಆಶೀರ್ವಾದ, ನಿಮ್ಮೆಲ್ಲರ ಒಂದು ಸಹಕಾರ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಬೇಕಾಗತ್ತೆ. ಬಂಧುಗಳೇ, ಬಹುತೇಕ ತಮಗೆಲ್ಲ ಗೊತ್ತಿದೆ ನಮ್ಮ ತಂದೆಯವರ ಕನಸು ಏನಾಗಿತ್ತು. ಈ ಗ್ರಾಮೀಣ ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿಗೆ, ಇವತ್ತು ಪ್ರತಿಯೊಂದು ಗ್ರಾಮದಲ್ಲಿ ಹೋಗಿ ನೋಡ್ರಿ, ಇವತ್ತು ಎಲ್ಲ ಗ್ರಾಮದಲ್ಲಿ ಪ್ರಾಥಮಿಕ ಶಾಲೆ ಮತ್ತು ಸುಮಾರು 87ಕ್ಕೂ ಹೆಚ್ಚು ಪ್ರೌಢಶಾಲೆಗಳನ್ನ ಪ್ರಾರಂಭ ಮಾಡಿದ್ದು ಕೂಡ ಅದು ನಮ್ಮ ತಂದೆಯವರ ಅವಧಿಯಲ್ಲೇ ಅನ್ನೋ ಮಾತನ್ನು ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಅದೇ ರೀತಿ ಮುಂದುವರೆದು ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು 2ನೇ ಬಾರಿ ಶಾಸಕರಾಗಿದೆ. ಮೊದಲನೇ ಬಾರಿ ಶಾಸಕರಾದಂತಹ ಸಂದರ್ಭದಲ್ಲಿ ಬಹುತೇಕ ಈ ಕ್ಷೇತ್ರದ ಏನು ಹಸಿರು ಕ್ರಾಂತಿ ರಾಮತಾಳ ಮರೋಳು ಏತ್ ನೀರಾವರಿಯ ನಮ್ಮ ತಂದೆಯವರ ಕನಸಿನ ಕೂಸು, ಬಹುತೇಕ ಅವರು ಸಚಿವರಿದ್ದಾಗ ಎಸ್.ಎನ್. ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಇವತ್ತು ಆ ಒಂದು ಯೋಜನೆಯನ್ನ ಇವತ್ತು ಇಲ್ಲಿ ರಾಮತಾಳ ಮರೋಳು ಏತ್ ನೀರಾವರಿಯನ್ನ ತರೋದ್ರ ಮುಖಾಂತರ ಬಹುತೇಕ ನಮ್ಮ ಹುಣಸೂರು ಮತಕ್ಷೇತ್ರದ ಸುಮಾರು 80% ಇವತ್ತು ನೀರಾವರಿಯನ್ನು ಅವರು ತಂದು ಕೊಟ್ಟರು. ಬಹುತೇಕ ನನ್ನ ಅವಧಿಯಲ್ಲಿ ಅದೇ ಒಂದು ಯೋಜನೆಯಲ್ಲಿ ಸುಮಾರು 60,000 ಎಕರೆ ಭೂಮಿಗೆ ನೀರಾವರಿಯನ್ನು ಕೂಡ ಮಾಡಿದ್ದು ಇಡೀ ಭಾರತ ದೇಶದಲ್ಲೇ 2ನೇ ಹಂತ ದೊಡ್ಡ ಈ ಯೋಜನೆ ಇವತ್ತು ನಮ್ಮ ಹುಣಸೂರು ಮತಕ್ಷೇತ್ರದಲ್ಲಿ ಆಗಿದೆ ಅನ್ನೋ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತಾರೆ. ಅದರ ಜೊತೆಗೆ ಅನೇಕ ಪದವಿ ಪೂರ್ವ ಕಾಲೇಜು, ಪ್ರೌಢಶಾಲೆಗಳು, ಪದವಿ ಕಾಲೇಜುಗಳನ್ನ ತೆರೆಯೋದ್ರ ಮುಖಾಂತರ ಸರ್ವಾಂಗೀಣ ಅಭಿವೃದ್ಧಿಯನ್ನ ಇವತ್ತು ನನ್ನ ಹಿಂದಿನ ಅವಧಿಯಲ್ಲಿ ಕೂಡ ಮಾಡಿದ್ದು. ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದದಿಂದ, ಪೂಜ್ಯರ ಆಶೀರ್ವಾದದಿಂದ ಇವತ್ತು 2ನೇ ಬಾರಿಗೆ ಶಾಸಕನಾಗಿದ್ದೇನೆ. ಇವತ್ತು ನನಗೆ ಎಂತ ಭಾಗ್ಯ ಅಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯನವರು ಇವತ್ತು ನನಗೆ ಗುರುತಿಸಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗೇ ಇವತ್ತು ನನಗೆ ಕೊಟ್ಟಿದ್ದು ನನ್ನೆಲ್ಲರ ಪುಣ್ಯ ಅನ್ನೋ ಮಾತನ್ನು ನನ್ನ ಪುಣ್ಯ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಏನಾದ್ರೂ ಒಂದು ಸಾಧನೆ ಮಾಡಬೇಕು. ವೀರಶೈವ ಲಿಂಗಾಯತರು ಇವತ್ತು ನಿಗಮ ಆಗಿದ್ದಿಲ್ಲ. ಬಹುತೇಕ ಕಳೆದ ಸರ್ಕಾರದಲ್ಲಿ ನಿಗಮ ಆದ್ರೂ ಕೂಡ ಅದಕ್ಕೆ ಅನುದಾನದ ಕೊರತೆ ಇತ್ತು. ಬಹುತೇಕ ನಾನು ಬಂದ ಮೇಲೆ ಈ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು 2024-25ನೇ ಆಯವ್ಯಯದಲ್ಲಿ ಸುಮಾರು 300 ಕೋಟಿ ಅನುದಾನವನ್ನ ಇವತ್ತು ನಮ್ಮ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ನೀಡೋದ್ರ ಮುಖಾಂತರ ಇವತ್ತು ಅನೇಕ ಕ್ರಾಂತಿಕಾರಿ ವಿಚಾರಗಳಲ್ಲಿ, ಅದು ಅಣ್ಣ ಬಸವಣ್ಣನವರ ಬಗ್ಗೆ ಇರ್ಬೋದು, ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಿರ್ಬೋದು, ಮತ್ತು ರೇಣುಕಾಚಾರ್ಯರ ಜಯಂತಿಯನ್ನು ಪ್ರಾರಂಭ ಮಾಡಿದಂಥದ್ದಿರ್ಬೋದು, ಅನೇಕ ಇವತ್ತು ವೀರಶೈವ ಲಿಂಗಾಯತರಿಗೆ ಕೂಡ ನ್ಯಾಯವನ್ನು ಕೊಡುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇರೋದು ನಿಜವಾಗಲೂ ಇವತ್ತು ಬಹಳ ಹೆಮ್ಮೆಯನ್ನು ತಂದಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಪಂಚಪೀಠಾಧೀಶ್ವರರ ವೇದ ವಾಕ್ಯದಂತೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನೋ ಘೋಷಣೆ ಮುಖಾಂತರ ಇವತ್ತು ನೀವೆಲ್ಲ ಅವರ ಆಶೀರ್ವಚನವನ್ನ ಕೇಳಿ ಸಮಯವನ್ನು ತೆಗೆದುಕೊಳ್ಳದೆ ಇವತ್ತು 23ನೇ ವರ್ಷದ ಈ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಕ್ಕೆ ಮತ್ತೊಮ್ಮೆ SRK ಸ್ಮಾರಕ ಪ್ರತಿಷ್ಠಾನದ ವತಿಯಿಂದ ನನ್ನ ಕುಟುಂಬದ ಪರವಾಗಿ ಎಲ್ಲರಿಗೂ ಜಗದ್ಗುರುಗಳ ಪೂಜ್ಯರ ಆದಿಯಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಪೂಜ್ಯರಿಗೂ ಮತ್ತು ಆಗಮಿಸಿರುವಂತಹ ತಮಗೆಲ್ಲರಿಗೂ ಕೂಡ ಈ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ನನ್ನ 2 ಮಾತು. ತದನಂತರ ಅದರ ಅಧ್ಯಕ್ಷರಾಗಿ ಕೊನೆಯ ಕಾಲದಲ್ಲಿ ಅವರು ಸನ್ಮಾನ್ಯ ಸಚಿವರಾಗಿ ಈ ನಾಡಿನ ಸೇವೆ ಮಾಡಿದರು. ಒಂದು ಸೋಜಿಗೆ ಹೇಳಬೇಕು, ಒಂದು ಮನೆತನ, ಕಾಶಪ್ಪನವರ ಮನೆತನದ ಬಗ್ಗೆ ಒಂದು ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಬೇಕು. ಇವತ್ತಿನ ತನಕ
ಸುಮಾರು 50 ವರ್ಷ ಜನಸೇವೆಯಲ್ಲಿರುವಂತಹ ಯಾವುದಾದ್ರೂ ಒಂದು ಕುಟುಂಬ ಈ ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಇದ್ದರೆ ಅದು ಕಾಶಪ್ಪನವ್ರ ಕುಟುಂಬ. ಇನ್ನು ಒಂದೇ ಹೆಜ್ಜೆ ಉಳಿದಿದೆ ಕಾಶಪ್ಪನವ್ರ ಕುಟುಂಬಕ್ಕೆ, ದೆಹಲಿ ಹತ್ತುದು ಒಂದೇ. TDBಯಿಂದ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಸಹಕಾರಿ ರಂಗ, ಶಾಸಕ ಸ್ಥಾನ, ಸಚಿವ ಸ್ಥಾನ ಎಲ್ಲವನ್ನೂ ಅಪ್ಪಿಕೊಂಡು ಸೇವೆ ಮಾಡಿದಂತಹ ಒಂದು ಮನೆತನ ಕಾಶಪ್ಪನವ್ರ ಮನೆತನ. ಹುನಗುಂದಕ್ಕೆ ಒಂದು ಹೈಸ್ಕೂಲ್ ಬೇಕ್ರಿ ಅಂತ ಕೇಳಿದಾಗ ಸಾಹೇಬರು ಹೇಳಿದ ಒಂದೇ ಒಂದು ಮಾತು, 2000 ಇಸ್ವಿ ಇರಬೇಕು ಸರ್, ಹೈಸ್ಕೂಲ್ ಬೇಕ್ರಿ ಅಂದೆ. ಬ್ಯಾಡ್ರಿ, ಅಲ್ಲಿ ವಿಜಯ ಮಾಂತಪ್ಪನ ಹೈಸ್ಕೂಲ್ ಐತಿ ಅಂದ್ರು. ಇವತ್ತು ನೀವು ಹೇಳುವ ಮಾತು ಮುಂದೊಂದು ದಿವಸ ಈ ತಾಲೂಕಿನ ಜನ ನಿಮ್ಮ ನೆನೆಸ್ಬೇಕಂದ್ರೆ ಹೈಸ್ಕೂಲ್ ಕೊಡಿಸ್ರಿ ಅಂದೆ. ಆವತ್ತು ಆರಂಭಗೊಂಡಂತ ಹೈಸ್ಕೂಲು ಇವತ್ತು ಪದವಿ ಮಟ್ಟದವರೆಗೆ ಒಂದು ವಿಶ್ವವಿದ್ಯಾಲಯ ನಾಚುವ ಹಾಗೆ ಪದವಿ ಮಟ್ಟದವರೆಗೆ ವಿದ್ಯಾಕಾಶಿಯನ್ನು ಮಾಡಿದಂಥ ಕುಟುಂಬ ಅದು SR ಕಾಶಪ್ಪನವರಿಂದ ಹಿಡಿದು ವಿಜಯಾನಂದರವರೆಗೆ. ಯಾರಾದರೂ ನೀವು ಹುನಗುಂದಕ್ಕೆ ಬಂದರೆ ಅಲ್ಲಿ ಪದವಿ ಕಾಲೇಜನ್ನು ನೋಡಿದರೆ ಇದು ಪದವಿ ಕಾಲೇಜೋ ಅಥವಾ ವಿಶ್ವವಿದ್ಯಾಲಯವೋ ಅನ್ನುವ ಮಟ್ಟಕ್ಕೆ ಈ ಮನೆತನ ಬೆಳೆಸಿದೆ. 19ರಿಂದ 2003 ಅವರು ಲಿಂಗೈಕ್ಯರಾಗುವವರೆಗೆ ಈ ನಾಡಿನ ಸೇವೆಯನ್ನು ಮಾಡಿದ್ದಾರೆ. ತದನಂತರ ಇಲ್ಲಿ ಗೌರಮ್ಮನವರು, ತದನಂತರದಲ್ಲಿ ವಿಜಯಾನಂದ ಅವರು, ಮಧ್ಯದಲ್ಲಿ ದೇವಾನಂದ ನಗರಸಭೆ ಅಧ್ಯಕ್ಷರಾಗಿ, ವೀಣಾ ಮೇಡಮ್ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆಯಾಗಿ, ಈ ಊರಿನಲ್ಲಿ ಸುಜಾತ ಮೇಡಮ್ ಅವರು ತಾಲೂಕ್ ಪಂಚಾಯತ್ ಸದಸ್ಯೆಯಾಗಿ, ಮಾಲಿಂಗಪ್ಪನವರು ಕಾಶಪ್ಪನವರ ಅಣ್ಣಂದಿರು ಮಾಲಿಂಗಪ್ಪ ಸಾಹುಕಾರರು ಇನ್ನೊಂದು ಕೃಷಿ ಶಿಕ್ಷಣಕ್ಕೆ ಅವರು ಒತ್ತು ಕೊಟ್ಟಷ್ಟು ಯಾರೂ ಒತ್ತು ಕೊಡಲಿಲ್ಲ. ಬಹುಶಃ ನಾನೇ ಅದಕ್ಕೆ ಸಾಕ್ಷಿ ಇರಬಹುದು. ಕೇವಲ 7 ಹೈಸ್ಕೂಲ್ ಇದ್ದಾಗ ಹುನಗುಂದದಲ್ಲಿ ಒಂದು ಸೊಸೈಟಿ ತೆರಿಬೇಕು ಅಂತೇಳಿ ನಿಲೋಗಲ್ ಸರ್ ಕೇಳಿದ್ರೆ, ಮಾಸ್ತರ್ ಇರೋದೇ 8 ಹೈಸ್ಕೂಲ್ 7 ಹೈಸ್ಕೂಲ್ ಇಲ್ಲ, ಎಲ್ಲದರ ನಿಮ್ಮ ಸಿಬ್ಬಂದಿ ಅಂದ್ರೆ. ಇವತ್ತು 25 ವರ್ಷಗಳನ್ನು ಪೂರೈಸಿದಂಥ ಒಂದು ಸೊಸೈಟಿ SR ಕಾಶಪ್ಪನವರೇ. ಅಮೃತ ಹಸ್ತದಿಂದ ಆರಂಭಗೊಂಡು 300 ಜನ ಶಿಕ್ಷಕರು. ಇವತ್ತು ನಮ್ಮ ಹುನಗುಂದಕ್ಕೆ ನೀವು ಲೆಕ್ಕ ಹಾಕ್ಲಿಕ್ಕಿಲ್ಲ, ಬಹಳ ಸಾರಿ ಹುನಗುಂದದ ಬಗ್ಗೆ ಒಂದು ಹಿಂಜರಿಕೆ, ಕೀಳರಿಮೆ ಐತೆ. 5,000 ವಿದ್ಯಾರ್ಥಿಗಳು ದಿನ ಹುನಗುಂದಕ್ಕೆ ಬಂದು ಹೋಗ್ತಾರೆ. ಅದು ಯಾರ ಪುಣ್ಯ, ಯಾರ ಶ್ರಮ ಅಂದ್ರೆ ಅದು ಕಾಶಪ್ಪನವರ ಕುಟುಂಬದ ಶಾಸಕರ, ಸಚಿವರ, ಗೌರಮ್ಮನವರ, ಮೇಡಮ್ ಅವರ ಒಂದು ಪ್ರಯತ್ನ ಅಂತಾನೆ ಹೇಳಬಹುದು. ಖಾಯಮ್ಮ ಸರ, ಇಲಕಲ್ಲು ಹುನಗುಂದು 2 ಕಣ್ಣಾದ್ರೆ ನನಗೆ ಇಡೀ ದೇಹವೆಲ್ಲ ನನ್ನ ಹಳ್ಳಿಗಳು ಅಂತ ಕರೀತಿದ್ರು. ಬಹುಶಃ ಇಡೀ ಮತಕ್ಷೇತ್ರದ ಎಲ್ಲಾ ಹಳ್ಳಿಗಳ ಹೆಸರನ್ನು ಬಿಟ್ಟು ಬಿಡದೆ, ಒಂದೂ ತಪ್ಪದೆ, ಹಿಂದು ಮುಂದೆ ಮಾಡದೆ ಹೇಳುವಂತ ಶಕ್ತಿ, ಜ್ಞಾಪಕ ಶಕ್ತಿ ಆ ಸಾಹೇಬರಲ್ಲಿತ್ತು. ಅವರಷ್ಟೇ ವಿಚಿತ್ರ ಶಕ್ತಿ ಅಂದರೆ ಕಂಡೊಡನೆ ಹೆಸರಿನೊಂದಿಗೆ ಕರೆಯುವ ಈ ಸಾಹೇಬರು ವಿಜಯಾನಂದ ಅವರ ಆ ಶಕ್ತಿಯನ್ನು ಉಳ್ಳವರಾಗಿತ್ತು. ಸೇವೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಏನು ಅಂದ್ರೆ, ಎಲ್ಲ ವರ್ಗದ ಜನರಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ಮೊದಲೇನಿತ್ತು ಅಂದ್ರೆ ಭಾಗದಲ್ಲಿ ಲೀಡರ್ ಇದ್ರು, ಭಾಗದಲ್ಲಿ ಶೇಖರಪ್ಪಣ್ಣವರು ಅವ್ರ ಕಾಲದ ಮಂದಿನವರು ವ್ಯಕ್ತಿಯನ್ನು ನಾಯಕನನ್ನಾಗಿ ಮಾಡಿದ, ಸಾಮಾಜಿಕ ರಾಜಕೀಯ ಸೇವೆಯನ್ನು ಮಾಡುವ ಅನುಕೂಲವನ್ನು ಕಲ್ಪಿಸಿದಂಥ ಒಂದು ಮನೆತನ ಕಾಶಪ್ಪನವ್ರ ಮನೆತನ. ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಂತಿ ವಹಂತಿ ನದ್ಯ, ಪರೋಪಕಾರಾಯ ದುಹಂತಿ ಗಾವ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಮಾಧ್ಯಮ ರಾಜಕಾರಣ ಅಂತ ಪರಿಭಾವಿಸಿ ರಾಜಕಾರಣವನ್ನೇ ಅಪ್ಪಿಕೊಂಡು ಪರೋಪಕಾರಕ್ಕಾಗಿ ತಮ್ಮ ಇಡೀ ಜೀವನವನ್ನು ಸವಿಸಿದ ಒಬ್ಬ ಪರಮ ಪುಣ್ಯಾತ್ಮನ ಪುಣ್ಯಸ್ಮರಣೆ ದಿವಸ. ಈಗ ಕಾಶಪ್ಪ ವರ್ಷಗಳ ಇತಿಹಾಸವನ್ನು ಗಮನಿಸಿದಾಗ ದಿವಂಗತ SR ಕಾಶಪ್ಪನವರ ಬಗೆಗೆ ನಾವು ಆಲೋಚಿಸಿದಾಗ SR ಕಾಶಪ್ಪನವರದು ಒಬ್ಬರಿಗೆ ಮಾತ್ರ ನಿಲುಕದ ವ್ಯಕ್ತಿತ್ವ ಅಂತ ಅಲ್ಲ, ನಿಲುಕಿದವರಿಗೆ ನಿಲುಕಿದಷ್ಟು, ಎಟಕಿದವರಿಗೆ ಎಟಕಿದಷ್ಟು ಅಗಾಧವಾದಂಥ ವ್ಯಕ್ತಿತ್ವ SR ಕಾಶಪ್ಪನವರಾಗಿದ್ದು.
ಜೊತೆಗೆ ಅವರವರ ತೆರನಾಗಿ ಇರುತಿಹನು ಶಿವೋಯಿಗೆ ಅನ್ನಂತ ಅವರವರ ಭಾವಕ್ಕೆ ತಕ್ಕದಾಗಿ ನಿಲುಕಿದಂತ ವ್ಯಕ್ತಿತ್ವ SR ಕಾಶ್ಯಪ್ನವ್ರದಾಗಿತ್ತು. ಅವರೊಬ್ಬ ವರ್ಣರಂಜಿತ ರಾಜಕಾರಣಿಯಾಗಿದ್ದರು ಅಂತ ಹೇಳ್ತಾರೆ. ವರ್ಣರಂಜಿತ ರಾಜಕಾರಣಿ ಅಂದ್ರೆ ಕಲರ್ಫುಲ್ ಮ್ಯಾನರಿಸಮ್ ಆಗಿತ್ತು ಅವರು. ಅದು ಕೇವಲ ಅವರ ಪರ್ಸನಾಲಿಟಿ ಮಾತ್ರ ಅಲ್ಲ, ಅವರ ಆಂತರ್ಯದಲ್ಲಿರುವಂತಹ ಸೇವಾ ಮನೋಭಾವ ಕೂಡ ಕಲರ್ಫುಲ್ ಆಗಿತ್ತು. ಹೊಗಳಿಕೆಗಳನ್ನ ಟೀಕೆಗಳನ್ನ ಅತ್ಯಂತ ಸಮಚಿತ್ತದಿಂದ ಸ್ವೀಕರಿಸುವಂತಹ ವಿಶಾಲ ಮನೋಭಾವ ದಿವಂಗತ SR ಕಾಶ್ಯಪ್ನವ್ರದಾಗಿತ್ತು. ಸಾಕಷ್ಟು ಜನ ವಿಡಂಬನೆ ಮಾಡ್ತಾ ಹೇಳ್ತಾರೆ, ಭಾಳ ಸಿಡುಕರು, ಭಾಳ ಕೋಪಿಷ್ಟರು. ಅದು ಅವಾಗ ಹೋಯ್ತು, ಈಗೂ ಐತಿ. ಅದು ದೊಡ್ಡ ಸಾಹೇಬ್ರ ಹೇಳ್ತಾರಲ್ಲ, ಒಂದ್ ಕಡೆ ವಜ್ರಾದಪಿ ಕಠೋರಾನಿ ಮೃದೂನಿ ಕುಸುಮಾದಪಿ ಅಂತ ಹೇಳ್ತಾರೆ. ವಜ್ರಾದಪಿ ಕಠೋರಾನಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣಾಂ ಚೇತಾಂಸಿ ಕೋಹಿ ವಿಜ್ಞಾತು ಮಹರತಿ ಅಂತ ಹೇಳ್ತಾರೆ. ವಜ್ರದಂತೆ ಕಠಿಣವಾಗಬೇಕು, ಕುಸುಮದಂತೆ ಮೃದುವಾಗಬೇಕು. ವಜ್ರದಷ್ಟು ಕಠಿಣವೂ ಆಗಿದ್ದರು, ಕುಸುಮದಷ್ಟು ಮೃದುವಾಗಿದ್ದರು ಯಾರಂದ್ರೆ SR ಕಾಶ್ಯಪ್ನವರು. ರಾಜಕಾರಣಿಗಳ ಮನಸ್ಸು ಕೂಡ ಅದೇ ರೀತಿ ಇರಬೇಕು. ರಾಜಕಾರಣವನ್ನು ನಾವು ಬೇಕಾದಂಗೆ ವಿಮರ್ಶೆ ಮಾಡಿ ನೋಡ್ಕೊಳ್ಳೋಣ. ಒಂದು ಮಾತನ್ನು SM ಕೃಷ್ಣ ಅವರು ಇದೇ ವೇದಿಕೆ ಮೇಲೆ ಅವರ ಪ್ರಥಮ ಪುಣ್ಯಸ್ಮರಣೆಯಲ್ಲಿ ಹೇಳಿದ ಮಾತನ್ನು, ಗುಂಟ ಈಸಿದರೆ ಕಾಶ್ಯಪ್ನವರು ಪ್ರವಾಹದ ಎದುರೀಸ್ತಿದ್ರು ಅಂತ. ಎದುರೀಸಿಗೆಲ್ಲುವಂತ ಈಜುಗಾರ SR ಕಾಶ್ಯಪ್ನವರಾಗಿದ್ರು. ಈಗ ನಾವು ಪಾಲಿಟಿಕ್ಸ್ ಅನ್ನೋದನ್ನ ಒಂದು ಸೀಸನ್ ಆರ್ಟ್ ಅಂತ ತಿಳ್ಕೊಂಡ್ರೆ SR ಕಾಶ್ಯಪ್ನವರು ಒಬ್ಬ ಉತ್ತಮ ಆರ್ಟಿಸ್ಟ್ ಆಗಿದ್ರು. ಪಾಲಿಟಿಕ್ಸ್ ಈಸ್ ಎ ಗೇಮ್ ಅಂತ ತಿಳ್ಕೊಂಡ್ರೆ SR ಕಾಶ್ಯಪ್ನವರು ಒಬ್ಬ ಗುಡ್ ಪ್ಲೇಯರ್ ಆಗಿದ್ರು. ನಾಟ್ ಓನ್ಲಿ ದ ಪ್ಲೇಯರ್, ಹಿ ವಾಸ್ ಗೇಮ್ ಚೇಂಜರ್ ಕೂಡ. ಗೇಮ್ ಚೇಂಜರ್ ಆಗಿದ್ರು. ಆ ಪರಮಾತ್ಮ ಮನಸ್ಸು ಮಾಡಿ ಇನ್ನಷ್ಟು ಆಯುಷ್ಯ ಆರೋಗ್ಯವನ್ನು ಅವ್ರಿಗೆ ಕೊಟ್ಟಿದ್ರೆ ಉತ್ತರ ಕರ್ನಾಟಕಕ್ಕೆ ಒಬ್ಬ ಸಮರ್ಥ ಮುಖ್ಯಮಂತ್ರಿ ದೊರೀತಿದ್ರು. ಇದನ್ನ ನಾವು ಹೆಮ್ಮೆಯಿಂದ ಹೇಳಬೇಕು. ಪಾಲಿಟಿಕ್ಸ್ ಈಸ್ ಎ ಸರ್ವಿಸ್ ಅಂತ ತಿಳ್ಕೊಂಡ್ರೆ ಉತ್ತಮ ಸೇವಕರಾಗಿದ್ರು SR ಕಾಶ್ಯಪ್ನವರು. ಪಾಲಿಟಿಕ್ಸ್ ಈಸ್ ಎ ಫೈಟ್ ಅಂತ ತಿಳ್ಕೊಂಡ್ರೆ ಉತ್ತಮ ಹೋರಾಟಗಾರರಾಗಿದ್ರು. ಅದಕ್ಕಾಗಿ ಕಾಶ್ಯಪ್ನವರನ್ನ ಇಷ್ಟೇ ವಿಮರ್ಶಿಸಬೇಕು ಅಂತಂದ್ರೆ ಸಾಲೋದಿಲ್ಲ. ಅದಕ್ಕಾಗಿ ಆತ್ಮೀಯರೇ, ನಾನು ಒಂದು ಮಾತನ್ನು ವೇದಿಕೆಯ ಮೇಲೆ ಆಡಬೇಕೋ ಆಡಬಾರ್ದೋ ಗೊತ್ತಿಲ್ಲ. ಒಂದು ದುಃಖಕರ ಸಂದರ್ಭ ಅಂತ ಕೆಲವೊಬ್ಬರು ನಾವೆಲ್ಲ ಅನ್ಕೊಂತೀವಿ. ಆದ್ರೆ ಪುಣ್ಯಸ್ಮರಣೆ ಅಂತಂದ್ರೆ ಆಹ್ಲಾದಕರ ಕಾರ್ಯಕ್ರಮ ಅಂತ ನಾನು ಅಂತೀನಿ. ಅದು ಎಷ್ಟರ ಮಟ್ಟಿಗೆ ಸರಿನೋ ನನಗೆ ಗೊತ್ತಿಲ್ಲ. ಯಾಕೆ ಆ ಮಾತನ್ನು ನಾನು ಇದೊಂದು ಪುಣ್ಯಸ್ಮರಣೆಯನ್ನು ಒಂದು ವಿಶಿಷ್ಟ ಮತ್ತು ಆಹ್ಲಾದಕರ ಕಾರ್ಯಕ್ರಮ ಅಂತೀನಂದ್ರೆ, 23 ವರ್ಷ ಗತಿಸಿದರೂ ಕೂಡ ಜಾತಸ್ಯ ಮರಣಂ ಧ್ರುವಂ ಅಂತ ತಿಳ್ಕೊಂಡವರು ಇದನ್ನು ಪುಣ್ಯಸ್ಮರಣೆಯನ್ನು ಕೂಡ ವಿಜೃಂಭಿಸಬೇಕು, ಅದನ್ನು ಆಹ್ಲಾದಿಸಬೇಕು. ಯಾಕಂದ್ರೆ 23 ವರ್ಷದ ನಂತರವೂ ಕೂಡ ಕಾಶ್ಯಪ್ನವರು ಜನಮಾನಸದಲ್ಲಿ ಅದಾರಂದ್ರೆ ಪುಣ್ಯಸ್ಮರಣೆ ಅವ್ರನ್ನ ನೆನೆಸುವಂತ, ಸಂತೋಷ ಪಡುವಂತ ಕಾರ್ಯಕ್ರಮ ಅಂತ ನಾನು ಅನ್ಕೊಂತೀನಿ. ಅದು ನನ್ನ ಎಲ್ಲರ ಜನಮಾನಸದಲ್ಲಿ ಕಾಶ್ಯಪ್ನವರು ಅದಾರ. ಅದಕ್ಕೆ ನಾನು ಕೊನೆಯದಾಗಿ ಮತ್ತೆ ಒಂದೇ ಮಾತು ಹೇಳ್ತೀನಿ. ಕಳೆದ ಬಾರಿ ಇದೇ ವೇದಿಕೆ ಮೇಲೆ ಶ್ರೀಶೈಲ ಜಗದ್ಗುರು ಪರಮ ಪೂಜ್ಯರು ಒಂದು ಫಲ ಕೊಟ್ಟು ತನ್ನ ಅವಸಾನ ಹೊಂದುವಾಗ ಬಾಳೆ ಗಿಡಕ್ಕೆ ಸಾವಿಲ್ಲ, ಸಾಯುತ್ತೆ. ಸಾಯುವಾಗ ಬಾಳೆ ಗಿಡ ಪಕ್ಕದಲ್ಲಿ ಮತ್ತೊಂದು ಬಾಳೆ ಕಂದನ್ನು ಹಾಕೋಗುತ್ತೆ, ಪಕ್ಕದಲ್ಲಿ ಬಾಳೆಯ ಮತ್ತೊಂದು ಗಿಡ ಹುಟ್ಟುತ್ತೆ. ಆ ಕಾಶ್ಯಪ್ನವರು ನಮ್ಮನ್ನ ಭೌತಿಕವಾಗಿ ಅಗಲಿದ್ರು ಕೂಡ ಪಕ್ಕದಲ್ಲಿ ಒಂದು ಬೃಹತ್ ಮರವಾಗುವಂತ ಮತ್ತೊಂದು ಫಲವನ್ನು ಇಲ್ಲಿ ಬಿಟ್ಟು ಹೋಗ್ಯಾರ. ಅದೇ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು. ಕಾಶ್ಯಪ್ನವರ ಸಾತ್ವಿಕ ಕೋಪವನ್ನ ಎಲ್ಲವನ್ನೂ ನಾವು ವಿಜಯಾನಂದ ಅವರಲ್ಲಿ ಕಾಣ್ತೀವಿ. ಆದ್ರೆ ಅದರ ಅರ್ಥ ದಿವಂಗತ ಕಾಶ್ಯಪ್ನವರ ನಕಲು ಪ್ರತಿ ವಿಜಯಾನಂದರಲ್ಲ. ಯಾಕಂದ್ರೆ ಕಾಲ 25 ವರ್ಷದ ಹಿಂದಿನ ರಾಜಕಾರಣಕ್ಕೂ ಈಗಿನ ರಾಜಕಾರಣಕ್ಕೂ ವ್ಯತ್ಯಾಸ ಐತಿ. ಆ ಸತ್ಯವನ್ನ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರಿಗೂ ಅರ್ಥ ಆಗೈತಿ. ಈ ಜನಮಾನಸಕ್ಕೆ ತಕ್ಕದಾದ ರಾಜಕಾರಣವನ್ನು ಅವರು ಮುಂದುವರಿಸ್ತಾರೆ. ಆ ಒಂದು ನಿಟ್ಟಿನಲ್ಲಿ ಪರಮ ಪೂಜ್ಯರೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ. ಸನ್ನಿಧಾನದಲ್ಲೇ ಅದು ಪ್ರಾರಂಭ ಆಯಿತು ಅಂತಕ್ಕಂಥ ಮಾತು. ಅವರು ಯಾವಾಗಲೂ ನಿರಂತರವಾಗಿ ಮಹಾ ಜಗದ್ಗುರುಗಳ ಸನ್ನಿಧಿಯಲ್ಲೇ ಅವರ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನೀವು ಗಮನಿಸಿದೆವು ಬಂಧುಗಳೇ. ಕೊನೆಯದಾಗಿ ಒಂದು ಮಾತು, ಬಹಳಷ್ಟದ ಅವ್ರು ಹೇಳ್ತಾ ಹೋದ್ರೆ ಬಹಳಷ್ಟದ. ನಿಜವಾಗಿ ಅವ್ರು ಬರೀ 72ರಲ್ಲಿ TDB ಮೆಂಬರ್ ಆಗಿದ್ದು ಹೇಳಿದ್ರು. ಸಂಗಣ್ಣ ಅವರ ಅಧ್ಯಕ್ಷರಾಗಿದ್ರು, TDB ಅಧ್ಯಕ್ಷರಾಗಿ ಒಬ್ಬ ಶಾಸಕರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ತೋರಿಸಿದ್ರು ಅವರು. ಅದರಿಂದ ನಮ್ಮ ತಾಲೂಕಿನ ಜನ ಗುರುತಿಸಿ ಅವರೇ ಶಾಸಕರಾಗಬೇಕು ಅಂತಕ್ಕಂಥ ಕನಸಿತ್ತು ಅವರಿಗೆ. 83ರಲ್ಲಿ ಟಿಕೆಟ್ ಸಿಗಲಿಲ್ಲ, 85ರಲ್ಲಿ ಸಿಕ್ತು, ಅವರು ಪರಾಭವಗೊಂಡ್ರು. 89ರಲ್ಲಿ ಅವರು ವಿಜಯಶಾಲಿಯಾಗಿ ನಿರಂತರವಾಗಿ ಶಾಸಕರಾಗಿ ಸಚಿವರಾಗಿ ನಮಗೆ ಯಾವತ್ತೂ ನಾವು ಮರೆಯಲಿಕ್ಕೆ ಆಗೋದಿಲ್ಲ. ಅಂತ ಧೀಮಂತ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥದ್ದು. ನಾನು ಪುರಸಭಾ ಸದಸ್ಯನಾಗಿದ್ದೆ. ಆ ಸಂದರ್ಭದಲ್ಲಿ ಕಾಶ್ಯಪ್ನವರು ಅಂತಕ್ಕಂಥದ್ದನ್ನ ನೆನೆಸಬೇಕಾಗ್ತದೆ.
ಯಾಕೆ? ಬಡವರಿಗೆ ಮನೆ ಇರಲಿಲ್ಲ, ಸೂರನ್ನ ಕೊಡಬೇಕಂತಕ್ಕಂಥ ಕನಸು ಅವಾಗಲೇ ಗುಡಿಸಲು ಮುಕ್ತ ನಮ್ಮ ಮತಕ್ಷೇತ್ರ ಮಾಡಬೇಕಂತಕ್ಕಂಥ ಕನಸನ್ನು ಹೊತ್ತವರು 162 ನಿವೇಶನಗಳನ್ನು ಹಂಚಿ 50 ಮನೆಗಳನ್ನು ಕೊಟ್ಟಿರ್ತಕ್ಕಂಥ ಶ್ರೇಯಸ್ ಕೂಡ SR ಕಾಶ್ಯಪ್ನವ್ರಿಗೆ ಸಲ್ತದೆ. ಬಂಧುಗಳೇ, ಅದೇ ಏರಿಯಾಕ್ಕೆ ಕರೆಂಟ್ ಇದ್ದಿಲ್ಲ. ಇದು ಕೊನೆಯದು ಹೇಳಿ ಮುಗಿಸ್ಬಿಡ್ತೇನೆ. ಕರೆಂಟ್ ಇರಲಾರ್ದಂಥ ಸಂದರ್ಭದೊಳಗೆ KEBಯಲ್ಲಿ ಎಸ್ಟಿಮೇಟ್ ಮಾಡಿಸಿದ್ವಿ. ಅದಕ್ಕೆ ಲಕ್ಷಾನುಗಟ್ಟಲೆ ದುಡ್ಡು ಬೇಕಾಗಿತ್ತು, ದುಡ್ಡು ಇರಲಿಲ್ಲ. ಆ ಸಂದರ್ಭದೊಳಗೆ ಸಾಹೇಬರು ಆಯ್ಬೇಕು ಕುಂತಿದ್ರು, ನಾನು ಅಲ್ಲಿ ಸದಸ್ಯ ಇದ್ದೆ, ವಿರೋಧ ಪಕ್ಷದಾಗಿದ್ದೆ. ನಾವು ಅವಾಗ ಕೆಲಸದ ಬಗ್ಗೆ ಯಾವುದು ವಿಚಾರ ಮಾಡ್ತಿರ್ಲಿಲ್ಲ. ಕೆಲಸ ಮಾಡ್ತಾರೆ, ಅವ್ರ ಹತ್ರ ಹೋಗ್ತಿದ್ವಿ, ಕೆಲಸ ಕೇಳ್ತಿದ್ವಿ, ತಗೊಳ್ತಿದ್ವಿ ಅನ್ನೋದಕ್ಕೆ ಇದನ್ನ ನೆನಪಿಸ್. ಬಹಳಷ್ಟು ಜನ ತೀರಿಕೊಂಡಿದ್ರಲ್ಲಿ. ಅದಕ್ಕೆ ತಾವು ಬೆಳಕು ಕೊಡ್ಬೇಕಂದಾಗ ನೇರವಾಗಿ ಏನಪ್ಪ ಅದು ಚೀಫ್ ಆಫೀಸರ್ ತೊಂಬ ಅಂದ್ರು. ಆ ಫೈಲ್ ಕೊಟ್ರ ಅಲ್ಲೇ ಸಹಿ ಮಾಡಿ ಅದನ್ನು ಮಾಡಲಿಕ್ಕೆ ಕಾರಣೀಕರ್ತರಾಗಿ ಆ ಏರಿಯಾಕ್ಕೆ ಬೆಳಕು ಕೊಟ್ಟಿರ್ತಕ್ಕಂಥವ್ರು ಕೂಡ SR ಕಾಶ್ಯಪ್ನವ್ರ ಬಂಧುಗಳೇ. ಈ ರೀತಿ ಹಲವಾರು ಹರಗೂರು ಚರಮೂರ್ತಿಗಳ ಆಶೀರ್ವಾದದ ಫಲದಿಂದ ಇನ್ನಷ್ಟು ಎತ್ತರಕ್ಕೆ ಹೋಗಲಿ, ಎಲ್ಲಿಯವರೆಗೂ ಎಲ್ಲರೂ ಮಾತಾಡ್ತಾ ಬಂದಿದ್ದಾರೆ. ನೋಡ್ರಿ, ಇವತ್ತು ಡೇಟ್ ಎಷ್ಟು? ಇವತ್ತು 2+3 5 ಪಂಚ. ನಮ್ಮ ಧರ್ಮದ ಜಗದ್ಗುರುಗಳು ಅವರು ಎಂದೂ ಯಾವ ಕಾರ್ಯವನ್ನು ಬಿಟ್ಟು ಮಾಡದೇ ಇರುವಂತಹವರು ಪಂಚಾಚಾರ್ಯರು. ಇವತ್ತು ಯೋಗ ಅನ್ನುವ ಹಾಗೆ ಅದು 2 ಕೂಡಿಸಿದ್ರೆ ಮತ್ತೆ ಅದು 5 ಆಗ್ತದೆ. ಹಾಗಿರ್ತದೆ ಬದುಕು. ನಾವೆಲ್ಲರೂ ಅವರು ಇಷ್ಟೊತ್ತವರೆಗೆ ದೊಡ್ಡ ದೊಡ್ಡ ಸ್ಥಾನವನ್ನು ನಿರ್ವಹಿಸುವ ಎಲ್ಲ ವ್ಯಕ್ತಿಗಳು ಒಂದು ತಲೆಯಾಗಿರಬೇಕು. ನಾವು ಬದುಕಿದಾಗಂತೂ ಇದ್ದೇ ಇರ್ತೀವಿ, ಆದರೆ ಸತ್ತ ಮೇಲೂ ಬದುಕಬೇಕು ಅಂತಂದ್ರೆ ಏನು ಮಾಡಬೇಕಂದ್ರೆ ಸದಾವಕಾಲ ಗುರುವಿನ ಜೊತೆಗೆ, ಗುರುವಿನ ಆಶೀರ್ವಾದದ ಜೊತೆಗೆ, ಗುರು ಸಾನ್ನಿಧ್ಯದೊಳಗೆ ಎಲ್ಲ ಕೆಲಸವನ್ನು ನಾವು ಮಾಡಿದ್ವಿ ಅಂತಂದ್ರೆ ನಮ್ಮ ಬದುಕು ಹಚ್ಚು ಹಸಿರಾಗಿರುತ್ತದೆ. ಈಗ ಮಾತಾಡ್ತಾ ಹೇಳಿದ್ರು ಅವಾರಿ ಸರ್ ಅವರು ಯೋಜನೆಗಳನ್ನು ಉದ್ಘಾಟನೆ ಮಾಡಿಸುವಂತಹ ಒಂದು ಅಭಿಕ್ಷೆ ಅದು ನಮ್ಮ ಕಾಶ್ಯಪ್ಪನವರಲ್ಲಿತ್ತು ಅನ್ನೋದು ಬಹಳಷ್ಟು ಹೆಮ್ಮೆ ಪಡಬೇಕು. ಅದಕ್ಕೆ ಹೇಳ್ತಾರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮುಂದೆ ನಮಗೆ ಗುರು ಇರಬೇಕು, ಹಿಂದೆ ಬೆಳಕು ತೋರಿಸುವಂತಹ ಗುರು ಇರಬೇಕು ಅಂತ ಹೇಳಿ. ಗುರು ಬೇಕಾ ತಂಗಿ, ಗುರು ಬೇಕಾ? ನಮ್ಮ ಶಿರದ ಮೇಲೆ ವರದ ಹಸ್ತವನಿತ್ತು ಗಿರಿಜಾರಮಣನ ಮಾಳ್ಪ ಗುರು ಬೇಕಾ ಅಂತ ಸಾಕ್ಷಾತ್ ನಮ್ಮನ್ನ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಹೆಂಗಂದ್ರೆ ಶಿರದ ಮೇಲೆ ಒಂದು ಅಭಯ ಹಸ್ತ ಇಟ್ರ ಅಂತಂದ್ರೆ ಒಳಗಿರುವ ಆತ್ಮ ಚೈತನ್ಯ ನೀನೇ ಶಿವನಾಗ್ತಿ ಅನ್ನುವಂತಹ ಗುರುವನ್ನ ಸದಾಕಾಲ ಆ ಕಾಶ್ಯಪ್ನವರು ತಮ್ಮ ಜೀವನದುದ್ದಕ್ಕೂ ನೆನೆಸ್ಕೋತಾ ಬಂದರು. ರಾಶಿಯನ್ನ ಉಂಡೆ ಬಾರದ ಭವಗಳನ್ನು ಕಂಡೆ ಹಿಂದಿನ ಜನ್ಮ ಏನಾದರೂ ಆಗಲಿ ಮುಂದೆ ನೀ ಕರುಣಿಸು ಚೆನ್ನ ಮಲ್ಲಿಕಾರ್ಜುನ ಅಂತೇಳಿ. ಆದರೆ 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದಿರತಕ್ಕಂಥ ಈ ಮಾನವ ಜನ್ಮ ಸಾರ್ಥಕ ಆಗಬೇಕಪ್ಪ ಅಂತಂದರೆ ಇವತ್ತು ನೋಡ್ರಿ, ಸನ್ಮಾನ್ಯ 1995 ಶಿವಯೋಗ ಮಂದಿರದೊಳಗಿದ್ದೆ. ಆದರೆ ನಾವು 88 ಹುಟ್ಟೀನಿ. ಆದರೆ ನಾವು ಹುಟ್ಟಿದ 1 ವರ್ಷಕ್ಕೆ ಅವ್ರು ಶಾಸಕರಾಗಿದ್ದಾರೆ. ಆದರೆ ಒಂದು ಅಭಿಮಾನ ಅಲ್ಲ. ಆದರೆ ನಮ್ಮ ವಿಜಯಪುರ ಭಾಗದೊಳಗೆ ಸನ್ಮಾನ್ಯ ಕಾಶ್ಯಪ್ನವರ ಒಂದು ಹೆಸರು ತೆಗೆದ್ರಪ್ಪ ಅಂತಂದರೆ ಇವತ್ತು ಅವರಲ್ಲಿ ಕರ್ನಾಟಕದ ಅಭಿಮಾನ ಎಷ್ಟಿತ್ತಪ್ಪ ಅಂತಂದ್ರೆ ಒಬ್ಬ ಶಾಸಕ, ಒಬ್ಬ ಜನಪ್ರತಿನಿಧಿ, ಒಬ್ಬ ಮಂತ್ರಿ ಅಂತಕ್ಕಂಥದ್ದೆಲ್ಲವನ್ನು ಮಾಡಿದ್ದು ನನಗೆ ಹೆಂಗೆ ನಾ ಹುಟ್ಟಿರ್ತಕ್ಕಂಥ ಭೂಮಿ ಎಷ್ಟು ಮುಖ್ಯ, ನನ್ನ ರಾಜ್ಯ ಮುಖ್ಯ ಅಂತೇಳಿ ಗೇಟನ್ನ ಕಿತ್ತಿ ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಟ್ಟಿರ್ತಕ್ಕಂಥ ನಿಜವಾದ ರಾಜಕಾರಣಿ ಸನ್ಮಾನ್ಯ ಮಾಜಿ ಶಾಸಕರ SR ಕಾಶ್ಯಪ್ನವರು ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಇಲ್ಲ. ನಮ್ಮ ಕೋಲಾರದಲ್ಲಿ, ನಮ್ಮ ವಿಜಯಪುರ ಭಾಗದ ಎಲ್ಲ ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳು ಕಟ್ಟ ಕಡೆ ಜನ ಇವತ್ತು ನೆನೆಸ್ತಕ್ಕಂಥ ಕಾರ್ಯ ಕಾಶ್ಯಪ್ನವ್ರು ಮಾಡಿರ್ತಕ್ಕಂಥದ್ದು. ಆದರೆ ಮೊನ್ನೆ ನಡೆದ ವಿಧಾನಸಭಾ ಚುನಾವಣೆ ಒಳಗೆ ಆದರೆ ಅನೇಕ ಮಾಧ್ಯಮಗಳು ಕೂಡ ನಾವೆಲ್ಲ ಇಂಟೆಲಿಜೆನ್ಸಿ ರಿಪೋರ್ಟ್ ಕೊಡ್ತಿದ್ದು. ಆದರೆ ವಿಜಯಾನಂದ ಕಾಶ್ಯಪ್ನವರು ನಾನು ಕೂಡ ಮಾಧ್ಯಮದೊಳಗೆ ನೋಡ್ತಿದ್ದೆ. ಆದರೆ ಕೇವಲ ಹುಣಗುಂದ ಕ್ಷೇತ್ರದೊಳಗೆ ಇವ್ರು ಇರ್ತಿದ್ದಿಲ್ಲ. ರಾಜ್ಯದ ಪ್ರತಿ ಮೂಲೆ ಬೇರೆ ಕ್ಷೇತ್ರದೊಳಗಿದ್ದು ನಾನೇ ಒಂದು ಫೋನ್ ಕಾಲ್ ಮಾಡಿ ಹೇಳಿದೆ, ಇಲ್ಲಿ ಸ್ವಾಮೀಜಿ ನಮಗೆ ಅಲ್ಲಿ ಉಸ್ತುವಾರಿ ಹಾಕಿದ್ದಾರೆ ಅಂತ ಹೇಳಿ. ಅದಕ್ಕೆ ಸನ್ಮಾನ್ಯ ಈ ರಾಜ್ಯದ ದೊರೆಯಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರುಗಳು ವಿನಂತಿ ಮಾಡಬೇಕಪ್ಪ ಅಂತಂದ್ರೆ ನೀವು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ಸ್ಥಾನಗಳು ಬರಬೇಕಪ್ಪ ಅಂತಂದ್ರೆ ಅದ್ರ ಹಿಂದೆ ಕಾಶ್ಯಪ್ನವರ, ವಿಜಯಾನಂದ ಅವರ ಕೊಡುಗೆ ಐತಿ. ಆದ್ರೆ ಏನು 2.5 ವರ್ಷ ಆದ್ರ ಬರ್ತಕ್ಕಂಥ ಏನು ಈ ಸಂಪುಟ ವಿಸ್ತರಣೆ ಒಳಗ ವಿಜಯಾನಂದ ಕಾಶ್ಯಪ್ನವ್ರಿಗೆ ನೀವು ಮಂತ್ರಿ ಕೊಡ್ಲೇಬೇಕು ಅಂತೇಳಿ ನಾವು ಉತ್ತರ ಕರ್ನಾಟಕದ ಪರವಾಗಿ ಅವರ ಈ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಅವರಿಗೆ ಆಗ್ರಹಿಸ್ತೇನೆ. ಮತ್ತೆ ಈ ಭಾಗ ಏನಪ್ಪಾ ಅಂತಂದ್ರೆ ಪುಣ್ಯ ಸ್ಮರಣೆ,
ಪುಣ್ಯ ಸ್ಮರಣೆ ಸಂತರದು ಮಾಡ್ಕೋತಾ ಹೋಗ್ತಿರ್ತೇವೆ. ಆದ್ರೆ ಕಾಶ್ಯಪ್ಪನವರ ಲಿಂಗೈಕ್ಯ ಆಗಿರ್ತಕ್ಕಂಥದ್ದು ಒಬ್ಬ ಕಟ್ಟ ಕಡೆ ಒಬ್ಬ ಗ್ರಾಮೀಣ ಮಟ್ಟದೊಳಗೆ ಹುಟ್ಟಿರ್ತಕ್ಕಂಥ ಒಬ್ಬ ಮನುಷ್ಯ. ಆದ್ರೆ ಇವತ್ತು ಅವ್ರು ಕೇವಲ ನನ್ನ ಹೆಂಡತಿ ನನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಎಸ್ ಆರ್ ಕಾಶ್ಯಪ್ಪನವ್ರು ಬಯಸಲಿಲ್ಲ. ಅವರ ಕನಸು ಏನಿತ್ತಪ್ಪ ಅಂತಂದ್ರೆ ಹುನಗುಂದ ಮತಕ್ಷೇತ್ರದ ಒಬ್ಬ ಕಟ್ಟ ಕಡೆ ರೈತ, ಕಟ್ಟ ಕಡೆ ಜನ ಕೂಡ ಮುಂದೆ ಬರಲಿ ಅನ್ನೋದ್ರಿಂದನೇ ಇವತ್ತು ಅವ್ರು 3 ಬಾರಿ ಶಾಸಕರಾದ್ರು. ಅಷ್ಟೇ ಅಲ್ಲ, ಅವ್ರ ಮಗ, ಅವರ ಧರ್ಮ ಪತ್ನಿ, ಮುಂದಿನ ದಿನಮಾನದೊಳಗೆ ಅವರ ಶ್ರೀಮತಿ ವೀಣಾನಂದ ಕಾಶ್ಯಪ್ಪನವರು ಕೂಡ ಈ ಭಾಗದಲ್ಲಿ ಏನು ಒಬ್ರು ಏನೇನು ಮಾತನಾಡುವಾಗ ಎಲ್ಲ ಕುರ್ಚಿಯನ್ನ ವಿಜಯಾನಂದ ಕುಟುಂಬದವರು, ಕಾಶ್ಯಪ್ಪನವ್ರ ಕುಟುಂಬ ಅಲಂಕರಿಸೈತಿ. ಡೆಲ್ಲಿ ಕುರ್ಚಿ ಇಲ್ಲ ಅಂತಕ್ಕಂಥದ್ದನ್ನ ಹೆಂಗ ಆ ಪಂಚಾಯತ್ ಆಶೀರ್ವಾದದಿಂದ ಮುಂದಿನ ದಿನಮಾನದೊಳಗೆ ವೀಣಾ ಕಾಶ್ಯಪ್ಪನವ್ರು MP ಆಗ್ಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದೊಳಗೆ ಆಗ್ರಹಿಸ್ತಾ ಇದೇ ಎಲ್ಲರ ವ್ಯವಹಾರ, ವ್ಯಾಪಾರ, ಉದ್ಯೋಗಗಳು ಅಭಿವೃದ್ಧಿಯಾಗಲಿ, ವಧುವರರ ಕಲ್ಯಾಣವಾಗಲಿ, ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ, ಸಂತಾನಾಪೇಕ್ಷಿ ದಂಪತಿಗಳಿಗೆ ದೇಶಭಕ್ತ, ವಿದ್ಯಾ ವಿನಯ ಸಂಸ್ಕಾರವಂತ ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ, ಗ್ರಾಮದ, ಪಟ್ಟಣದ, ರಾಜ್ಯದ, ದೇಶದ ಎಲ್ಲ ಜನರು ನಾವಿಂಥ ಜಾತಿಯವರು, ಜನಾಂಗದವರು, ಧರ್ಮದವರು ಅನ್ನುವುದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು, ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಸಮನ್ವಯ ಭಾವ ಎಲ್ಲರಲ್ಲೂ ಒಡಮೂಡುವಂತ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡತಕ್ಕಂಥವರಾಗಿದೆ. ಉತ್ತಮವಾದ ಹೃದಯಾಂತರಾಳದ ಮಾತುಗಳನ್ನ ಕೇವಲ ಉತ್ಪ್ರೇಕ್ಷೆ ಅಲ್ಲ, ಸತ್ಯವಾದ ಮಾತುಗಳನ್ನ ಆಡಿದಂಥವರಾಗಿದ್ದಾರೆ. ಸಾಮಾನ್ಯವಾಗಿ ರಾಜಕೀಯ ವ್ಯಕ್ತಿಗಳ, ಶಾಸಕರ, ಮಂತ್ರಿಗಳ ಕಾರ್ಯಕ್ರಮ ಹೇಗಿರುತ್ತದೆ ಅಂದ್ರೆ ಅವರನ್ನ ಕುರಿತು ಉತ್ಪ್ರೇಕ್ಷೆಯ ಮಾತುಗಳನ್ನ ಹೊಗಳಿ ಹೊನ್ನ ಶೂಲಕ್ಕೇರಿಸುವಂತಹ ಕಾರ್ಯಕ್ರಮಗಳೇ ಇರುತ್ತವೆ. ವಸ್ತುನಿಷ್ಠ ಸತ್ಯವಾದ ಮಾತುಗಳನ್ನ ಆಡುವಂಥದ್ದು 20% ಇರ್ತದೆ. ಅದಕ್ಕೆ ಒಂದು ಕಡೆಗೆ ಸರ್ವಜ್ಞ ಬಹಳ ಚೆನ್ನಾಗಿ ಹೇಳ್ತಾನೆ, ಆಡದೆ ರೂಢಿಯೋಳ್ ಮಾಡುವರು ಉತ್ತಮರು ಅಂತ. ಬಹಳ ಜನ ಮಾತನಾಡ್ತಿರ್ತಾರ, ಕೆಲಸದ ದೃಷ್ಟಿಯಿಂದ, ಸಾಧನೆಯ ದೃಷ್ಟಿಯಿಂದ ಬಹಳ ಶೂನ್ಯ ಇರ್ತದೆ. ಇನ್ನು ಕೆಲವರು ಮಾತನಾಡ್ತಾರ, ಅದ್ರ ಜೊತೆಗೆ ಒಂದು 50% ಕೆಲಸನ ಮಾಡ್ತಾರ, ಅವರನ್ನ ಮಧ್ಯಮರು ಅಂತ ಕರೀತಾರೆ. ಇನ್ನು ಕೆಲವರು ಮಾತನಾಡೋದು ಬಹಳ ಕಡಿಮೆ, ಬೇರೆಯವರು ಮಾತನಾಡೋದನ್ನ, ಅವರ ಅಪೇಕ್ಷೆಗಳನ್ನ ಸ್ವೀಕಾರ ಮಾಡಿ ಅದನ್ನ ಮಾಡಿ ತೋರಿಸಿ ಆ ಸಾಧನೆಗಳೇ, ಕೆಲಸಗಳೇ ಮಾತನಾಡುವಂತೆ ಮಾಡುವಂತವರೇನಿದಲ್ಲ ಅವರನ್ನ ಉತ್ತಮರು ಅಂತ ಕರೀತಾರೆ. ಆ ಉತ್ತಮರ ಸಾಲಿನೊಳಗಿರ್ತಕ್ಕಂತಹ ಜನಾನುರಾಗಿ ಮುತ್ಸದ್ದಿ ನಾಯಕ ಯಾರು ಅಂದ್ರೆ ಲಿಂಗೈಕ್ಯ SR ಕಾಶ್ಯಪ್ಪನವರು ಅನ್ನುವಂತ ಮಾತನ್ನ ಬಹಳ ಅಭಿಮಾನದಿಂದ ನಾವಾದ್ರೂ ಕೂಡ ಅಪ್ಪಣೆಯನ್ನ ಕೊಡಿಸೋದಕ್ಕೆ ಬಯಸ್ತೇವೆ. ದಿನಗಳಲ್ಲಿ ಆ ಭವ್ಯ ಪದವಿಯನ್ನು ಕೂಡ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರಿಗೆ ಸಿಕ್ಕು ಇನ್ನಷ್ಟು ಈ ಮತಕ್ಷೇತ್ರ ಅಭಿವೃದ್ಧಿಯನ್ನ ಹೊಂದಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ, ಒಂದರ್ಥದಲ್ಲಿ ಬಹಳ ವೈಶಿಷ್ಟ್ಯಪೂರ್ಣವಾದ ಇರುವಂತಹ ಪುಣ್ಯಾರಾಧನೆ. 23ನೇ ಪುಣ್ಯಾರಾಧನೆ 23ನೇ ತಾರೀಕಿನ ದಿವಸನ ಬಂದದ. ಅದು ಈ ವರ್ಷದ ಒಂದು ವಿಶೇಷತೆ ಅಂತ ನಾವು ಗಮನಿಸಬಹುದು. ನಂತರದಲ್ಲಿ ನಮ್ಮ ಕೊಟ್ಟಿರುವಂತಹ, ನಮ್ಮ ಜೊತೆಗೆ ಕೂಡಿ ಆಡಿ ಬೆಳೆದಿರುವಂತಹ, ಆದ್ರೆ ಒಬ್ಬ ವ್ಯಕ್ತಿಯನ್ನ ಇವತ್ತು 23 ವರ್ಷ ಗತಿಸಿದ್ರು ಕೂಡ ಇನ್ನೂ ನಾವು ಮರೀಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅವರ ಸಾಧನೆ ಎಷ್ಟು ದೊಡ್ಡದಿರಬಹುದು ಅನ್ನೋದನ್ನು ಇದರಿಂದಲೇ ನಾವು ನಿರ್ಣಯ ಮಾಡಬಹುದಾಗಿದೆ. ನಾವು ಗಮನಿಸ್ತೀವಿ, ಇಷ್ಟು ಅಥವಾ ಇದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸ್ತೋಮ ಆಗಮಿಸಿ ಅವರ ಸ್ಮರಣೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂದ್ರೆ ಸುಮ್ಮನೆ ಯಾರೂ ಬರೋದಿಲ್ಲ. ಅವರ ಜೀವಿತ ಕಾಲದಲ್ಲಿ ಅವರಿಂದ ಒಂದಿಲ್ಲ ಒಂದು ಉಪಕೃತಿಯನ್ನು ಪಡೆದುಕೊಂಡಿದ್ದಾರೆ ಅನ್ನೋದನ್ನು ನೆನಪು ಮಾಡಿಕೊಳ್ಳೋ ಸಲುವಾಗಿ, ಕೃತಜ್ಞತೆಯನ್ನು ಅರ್ಪಿಸೋ ಸಲುವಾಗೇನೆ
ಎಲ್ಲರೂ ಬರ್ತಾ ಇದ್ದಾರೆ ಅನ್ನುವಂತಹದ್ದನ್ನ ನಾವಿಲ್ಲೇ ಗಮನಿಸಬೇಕು. ಗುರು ಪರಂಪರೆ ಅದು ಯಾವಾಗಲೂ ಶಿರೋಧಾರ್ಯ ಅನ್ನುವಂತಹ ಉತ್ಕೃಷ್ಟ ವಿಶ್ವಾಸ ನಂಬಿಕೆಯನ್ನು ಹೊಂದಿದ ಅಪರೂಪದ ವ್ಯಕ್ತಿಗಳು ಆಗಿದ್ರು. ಹಾಗಂತ ಹೇಳಿ ಜನರ ನಾಡಿ ಮಿಡಿತವನ್ನ, ಜನರ ಭಾವನೆಗಳನ್ನು ಎಂದೂ ಅವರು ಕಡೆಗಣಿಸ್ತಿರ್ಲಿಲ್ಲ. ಅವರಲ್ಲಿರುವಂತಹ ಧೈರ್ಯ ನಿಜಕ್ಕೂ ಆದರ್ಶ ಮತ್ತು ಅನುಕರಣೀಯವಾಗಿರುವಂತಹದ್ದು. ಯಾವ ಸಂದರ್ಭದಲ್ಲೂ ಅವರು ಎದೆಗುಂದಿರುವಂತಹದ್ದನ್ನು ನಾವು ನೋಡೇ ಇಲ್ಲ. ಎಂತಹ ಕೆಟ್ಟ ಪ್ರಸಂಗ ಬಂದರೂ ಕೂಡ ಅದನ್ನು ಧೈರ್ಯವಾಗಿ ಎದುರಿಸುವಂತಹ ಒಬ್ಬ ವೀರತ್ವ, ಶೂರತ್ವವನ್ನು ಹೊಂದಿರುವಂತಹ ವ್ಯಕ್ತಿತ್ವ ಅದು ಎಸ್.ಆರ್. ಕಾಸಪ್ಪನವರಲ್ಲಿತ್ತು. ನಮ್ಮ ಕೊಡುಗೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಕೂಡ ಮಾಡಬೇಕಾಗಿರುವಂತಹ ಅವಶ್ಯಕತೆ ಇವತ್ತು ಇದೆ. ಮಾತನಾಡಿರುವಂತಹ ಸಮಾಜಕ್ಕೆ ಸಾಕಷ್ಟು ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದಾರೆ ಅಂತ. ಮಹಾತ್ಮರ ಜಯಂತಿಗಳನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವರನ್ನು ನಾವು ಅಭಿನಂದಿಸ್ತೇವೆ. ಜೊತೆಗೆ ವಿಜಯಾನಂದ ಕಾಸಪ್ಪನವರನ್ನ ವೀರಶೈವ ಲಿಂಗಾಯತ ನಿಗಮದ ಅಧ್ಯಕ್ಷರನ್ನಾಗಿ ಗುರುತಿಸಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಕ್ಕೂ ನಾವು ಮುಖ್ಯಮಂತ್ರಿಗಳನ್ನು ವಿಶೇಷವಾಗಿ ಅಭಿನಂದಿಸ್ತೇವೆ. ಇವತ್ತು ಮುಂದುವರೆದು ವಿಜಯಾನಂದ ಕಾಸಪ್ಪನವರಿಗೆ ಬರುವ ದಿನಮಾನಗಳಲ್ಲಿ ಸಚಿವ ಸ್ಥಾನವನ್ನು ಅವಶ್ಯವಾಗಿ ಕೊಟ್ಟು ಇನ್ನೂ ಹೆಚ್ಚು ಅವರಿಗೆ ಸಮಾಜದ ಮತ್ತು ರಾಜಕೀಯ ಸೇವೆಯನ್ನು ಮಾಡುವಂತಹ ಅವಕಾಶವನ್ನ ಕಲ್ಪಿಸಿ ಕೊಡಬೇಕು ಅನ್ನುವಂತಹದ್ದನ್ನ ಈ ವೇದಿಕೆಯ ಮೂಲಕ ನಾವು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತಾ ಇದ್ದೇವೆ. ಕೊಡುವ ಸಂದರ್ಭದಲ್ಲಿ ಅನೇಕ ವೃತ್ತಿಯವರಿಗೆ ವಿಭಿನ್ನವಾಗಿರುವಂತಹ ಮೀಸಲಾತಿಗಳು ಸಮಾಜದಲ್ಲಿ ಇದ್ದಾವೆ. ಅದನ್ನು ಕೊಡ್ಲಿಕ್ಕೆ ನಮ್ದು ಯಾವ ಅಭ್ಯಂತರನೂ ಇಲ್ಲ. ಅವರವರ ಆರ್ಥಿಕ ಸಮಸ್ಯೆಯನ್ನು ನೋಡಿಕೊಂಡು, ಆರ್ಥಿಕ ಸ್ಥಿತಿಗತಿಗಳನ್ನು ನೋಡಿಕೊಂಡು, ಸಾಮಾಜಿಕ ಸ್ಥಾನಮಾನಗಳನ್ನು ನೋಡಿಕೊಂಡು ಅವಶ್ಯವಾಗಿ ಮೀಸಲಾತಿಯನ್ನು ಕೊಡಿ. ಆದರೆ ಆ ಮೀಸಲಾತಿಯನ್ನ ಹಂಚುವ ಸಂದರ್ಭದಲ್ಲಿ ಬಹಳ ದೊಡ್ಡ ವ್ಯತ್ಯಾಸ, ತಾರತಮ್ಯ ಆಗ್ತಾ ಇದೆ. ಅದೇನು ಅಂತ ಕೇಳಿದ್ರೆ, ಹಿಂದೂ ಮೂಲದಿಂದ ಬಂದಿರುವಂತಹ ವೃತ್ತಿಯವರಿಗೆ ಒಂದು ಮೀಸಲಾತಿ ಆದ್ರೆ, ವೀರಶೈವ ಮೂಲದಿಂದ ಬಂದಿರುವಂತಹ ವೃತ್ತಿಯವರಿಗೆ ಇನ್ನೊಂದು ಮೀಸಲಾತಿ. ಉದಾಹರಣೆಗೆ ಒಂದನ್ನು ಉಲ್ಲೇಖ ಮಾಡಬೇಕು ಅಂದ್ರೆ, ಹಿಂದೂ ಹಡಪದರಿಗೆ ಮೀಸಲಾತಿ ಜಾಸ್ತಿ ಅದ, ವೀರಶೈವ ಲಿಂಗಾಯತ ಹಡಪದನಿಗೆ ಮೀಸಲಾತಿ ಕಡಿಮೆ ಅದ. ಮೀಸಲಾತಿ ಜಾಸ್ತಿ ಅದ, ವೀರಶೈವ ಆಗಸನಿಗೆ ಮೀಸಲಾತಿ ಕಡಿಮೆ ಇದೆ. ಇಂಥ ಅನೇಕ ವೃತ್ತಿ ಆಧಾರಿತ ಜಾತಿಯ ಮೀಸಲಾತಿಯ ವ್ಯತ್ಯಾಸ ಸರ್ಕಾರದಲ್ಲಿ ಉಂಟಾಗಿದೆ. ಅದರ ದುಷ್ಪರಿಣಾಮ ಏನಾಗ್ತಾ ಇದೆ ಅಂತ ಕೇಳಿದ್ರೆ, ಅನೇಕ ವೀರಶೈವ ವೃತ್ತಿ ಆಧಾರಿತ ಜಾತಿಯವರು ಮೀಸಲಾತಿಯ ಆಮಿಷಕ್ಕೆ ಒಳಗಾಗಿ ವೀರಶೈವ ಅನ್ನೋದನ್ನು ಬಿಟ್ಟು ಹಿಂದೂ ಅನ್ನುವಂಥದ್ದನ್ನು ಬರೆಸಿಕೊಂಡು ಜಾತಿ ಗಣತಿಯಲ್ಲಿ ವೀರಶೈವ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ಇದು ಸರಿ ಆಗ್ಬೇಕು ಅಂದ್ರೆ, ಇವತ್ತು ಆಗಿರುವಂತಹ ಜಾತಿ ಗಣತೆಯನ್ನ ಕೈ ಬಿಟ್ಟಿರುವಂತಹದ್ದನ್ನು ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಆದರೆ ಮರು ಜಾತಿ ಗಣತೆಯನ್ನು ಮಾಡಲಿಕ್ಕೆ ಏನು ಸರ್ಕಾರ ಮುಂದಾಗಿದೆ, ಆ ಮರು ಜಾತಿ ಗಣತೆಯನ್ನು ಮಾಡೋದಕ್ಕಿಂತಲೂ ಪೂರ್ವದಲ್ಲಿ ಏನು ವೃತ್ತಿ ಧರ್ಮಾಧಾರಿತವಾಗಿರುವಂತಹ ಮೀಸಲಾತಿ ಏನದಲ್ಲ, ಅದನ್ನು ಸರಿ ಮಾಡಿ ಹಿಂದೂ ವೃತ್ತಿ ಆಧಾರಿತ ಜಾತಿ ಅವರಿಗೆ ಯಾವ ಮೀಸಲಾತಿ ಇದೆಯೋ ಅದೇ ಸಮನಾಗಿರುವಂತಹ ಮೀಸಲಾತಿಯನ್ನ ವೀರಶೈವ ವೃತ್ತಿ ಆಧಾರಿತ ಉಪಜಾತಿಯವರಿಗೂ ಕೊಟ್ರೆ ಅವಾಗ ನಮ್ಮ ನಿಜವಾದ ವೀರಶೈವ ಲಿಂಗಾಯತರ ಸಂಖ್ಯೆ ಎಷ್ಟು ಅನ್ನೋದು ಜಾತಿ ಗಣತಿಯಲ್ಲಿ ಗೊತ್ತಾಗುತ್ತೆ. ಅದನ್ನು ಸರ್ಕಾರ ಮೊಟ್ಟ ಮೊದಲು ಮಾಡಬೇಕು ಅನ್ನುವಂತಹ ಮಾತನ್ನ ನಾವು ಪುಣ್ಯಾರಾಧನೆಯ ಈ ವೇದಿಕೆಯ ಮೂಲಕ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀವಿ. ಪರಮ ಗಹನಃ ಯೋಗ್ಯನಾಮ ಗಣಕೋಟಿಭಿಃ ಸಯೇವ ವ್ಯರ್ಥತಾಂ ನೇತಃ ಭಗವತರೋ
ಬದುಕಲಿಕ್ಕೆ ಶ್ರೀಶೈಲ ಜಗದ್ರು ಹೇಳಿದ ಹಾಗೆ ಪುಸ್ತಕವನ್ನ ನಮ್ಮ ಆಚಾರ ಸದಾಚಾರ ಶೀಲಗಳಿಂದ ತುಂಬಲಿಕ್ಕೆ ಒಂದು 100 ವರ್ಷ ಆಯುಷ್ಯವನ್ನು ಕೊಟ್ಟಿರ್ತಾರೆ. ಅವಕಾಶಗಳನ್ನ ಸರಿಯಾಗಿ ಬದುಕಿ ಅದರಲ್ಲಿ ಸ್ವತಃ ಪ್ರತಿಷ್ಠಿತರಾಗಿ ಅದರ ಪ್ರಯೋಜನವನ್ನು ಸಮಸ್ತ ಸಮಾಜಕ್ಕೆ ಹಂಚಿರ್ತಕ್ಕಂತಹ ಒಬ್ಬ ಶ್ರೇಷ್ಠ ನಾಯಕ SR ಕಾಶ್ಯಪ್ ಅಂತಕ್ಕಂಥ ಮಾತನ್ನ ಎಲ್ಲರೂ ಹೇಳಿದ್ದಾರೆ. ಇಂಥ ಪುಣ್ಯತಿಥಿಯನ್ನ ನಾವು ಇವತ್ತು 23ನೇ ವರ್ಷದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಬಹುತೇಕ ಬಹಳಷ್ಟು ಜನರು ಲಿಂಗೈಕ್ಯರಾದವರನ್ನ ಬಹಳ ದಿವಸ ಸ್ಮರಿಸೋದು ಬಹಳ ಕಡಿಮೆ. ಏನೋ ನಮ್ಮಂತ ಮಠಮಾನ್ಯಗಳಲ್ಲಿ ಪೀಠಗಳಲ್ಲಿ ಗುರುಗಳ ಪುಣ್ಯಾರಾಧನೆಯನ್ನ ತಪ್ಪಲಾರ್ದ ಮಾಡ್ತಾ ಬರ್ತಿರ್ತೀವಿ. ಆದರೆ ಸಾಮಾನ್ಯ ಜನರು ತಮ್ಮ ಮಾತಾಪಿತೃಗಳ ತಿಥಿಯನ್ನ ನಿರಂತರವಾಗಿ ಮಾಡಿಕೊಂಡು ಬರೋದು ಬಹಳ ಕಷ್ಟ. ಆದರೆ SR ಕಾಶ್ಯಪ್ಪನವರು ಕೇವಲ ಒಂದು ಮನೆತನದ ಯಜಮಾನ ಆಗಿರದೆ ಸಮಾಜದ ಬಹುದೊಡ್ಡ ಯಜಮಾನಾಗಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡುವುದರ ಜೊತೆಗೆ ಬಹಳ ದಿಷ್ಟ ಹೆಜ್ಜೆಯನ್ನಿಟ್ಟಿರ್ತಕ್ಕಂಥ ಉದಾಹರಣೆಯನ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದೆ. ಈಗಾಗಲೇ ನಮ್ಮ ವಿಜಯಾನಂದ್ ಅವರು ಶಾಸಕರಾಗಿದ್ದುಕೊಂಡು ಜೊತೆಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಅಭಿವೃದ್ಧಿ ಮಂಡಳ ಅಧ್ಯಕ್ಷರಾಗಿ ಒಂದು ಸಮಾಜ ನೇತೃತ್ವ ವಹಿಸಿಕೊಂಡು ಬರ್ತಾ ಇದ್ದಾರೆ. ಅವರು ಮಾಡುವಂತಹ ಕಾರ್ಯದ ಬಗ್ಗೆ ಶ್ರೀಶೈಲ ಸೆಳೆದು ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಈಗೇನು ಮೀಸಲಾತಿ ಬಗ್ಗೆ ನಡೀತಾ ಇದೆ, ವಾಸ್ತವಿಕವಾಗಿ ವಿಚಾರ ಮಾಡಿದರೆ ವೀರಶೈವ ಲಿಂಗಾಯತರು ಹಿಂದೂಗಳೇ, ನಾವೇನು ಹಿಂದೂಗಳಲ್ಲ ಅನ್ನುವಂಥ ಮಾತನ್ನು ನಾವೆಂದೂ ಹೇಳಿಲ್ಲ ಮತ್ತು ಹೇಳಲಿಕ್ಕೂ ಸಾಧ್ಯನೂ ಕೂಡ ಇಲ್ಲ. ಆದ್ರಿಂದ ವೀರಶೈವ ಲಿಂಗಾಯತರು ಹಿಂದೂಗಳಾಗಿರುವಾಗ ಹಿಂದೂಗಳನ್ನ ಬೇರೆ ಮಾಡಿ ವೀರಶೈವ ಲಿಂಗಾಯತರನ್ನ ಬೇರೆ ಮಾಡಿ ಒಂದೇ ಕಸಬಿನ ವ್ಯಕ್ತಿಗಳಿಗೆ ಬೇರೆ ಬೇರೆ ಸಾಮಂಜಸ್ಯವನ್ನು ಮಾಡ್ತಕ್ಕಂಥದ್ದು ಅಥವಾ ಮೀಸಲಾತಿಯಲ್ಲಿ ತಾರತಮ್ಯವನ್ನು ಮಾಡ್ತಕ್ಕಂಥದ್ದು ಸರ್ಕಾರದ ನೀತಿ ಸರಿಯಲ್ಲ ಅನ್ನುವಂಥ ಮಾತನ್ನು ಹೇಳ ಬಯಸ್ತಾ ಇದ್ದಾರೆ. ವತಿಯಿಂದ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಸರ್ಕಾರದ ಮೇಲೆ ತಮ್ಮ ಪ್ರಭಾವವನ್ನು ಬೀರಿ ಮುಂದಿನ ಜನಮಾನಗಳಲ್ಲಿ ಒಂದು ಉತ್ತಮವಾದ ಸಚಿವ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಮಂಗಲಾಶೀರ್ವಾದವನ್ನು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲ ಮಾಡಿ ಸುಧಾರಾಣಿ ಸಂಗಮ್ ಅವರಿಗೆ ಶಮೀಕ್ಷಾ ಅವರು ಮಾಲಾರ್ಪಣೆ ಮಾಡಬೇಕು. ಶ್ರೀ ಬಸವರಾಜ್ ಶಿರೂರ್ ಅವರು ಚಳಗೇರಿ ಪೂಜ್ಯರಿಗೆ ಸನ್ಮಾನ್ಯ ಸಭಾಸದರೇ, ಉತ್ತರ ಕರ್ನಾಟಕದ ಹುಲಿ ಚಲದಂಕ ಮಲ್ಲರೆಂದೇ ಖ್ಯಾತರಾಗಿರ್ತಕ್ಕಂತಹ ಸ್ಮರಣೆಯ ಕಾರ್ಯಕ್ರಮದ ಉದ್ಘಾಟನೆ. ಈ ಉದ್ಘಾಟನೆಯನ್ನ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿ ತ್ರಯರು